ನನ್ನ ಆತ್ಮೀಯ ಮಿತ್ರನಾದಂಥ ಪ್ರಕಾಶ್ ರಂಗಪ್ಪ ಮಾಳಿ ಗುಲಾಬಿ ಗುಲಾಬಿ ಕರೆದ್ರ ಮಾವ? ಹೌದಮ್ಮ, ಮನೆಯಲ್ಲಿ ಎಲ್ಲ ಕೆಲಸ ಮುಗಿದಿದೆ ತಾನೇ? ಎಲ್ಲ ಸಿದ್ಧತೆ ಮಾಡಿದ್ದೀನಿ ಮಾವ. ಶಾಸ್ತ್ರಿಯವರು ಬರ್ತಾ ಇದ್ದಾರೆ. ನಮಸ್ಕಾರ ರೀ ದಣ್ಯರ, ನಮಸ್ಕಾರ ರೀ. ಶಾಸ್ತ್ರಿಗಳನ್ನ ಕರ್ಕೊಂಡು ಬಂದೇನ್ರಿ. ನಮಸ್ಕಾರ ಶಾಸ್ತ್ರಿಗಳೇ, ನಮಸ್ಕಾರ. ನಮಸ್ಕಾರ ಸೌಕರ್ಯ, ನಮಸ್ಕಾರ. ಬನ್ನಿ, ನಿಮ್ಮ ಪಾದಗಳನ್ನು ನಮ್ಮ ಮನೆಯಲ್ಲಿ ಇಟ್ಟು ಕೂತ್ಕೊಳ್ಳಿ. ಗುಲಾಬಿ, ಶಾಸ್ತ್ರಿಯವರನ್ನು ಕರೆದುಕೊಂಡು ಹೋಗಮ್ಮ ಒಳಗಡೆ. ಆಯ್ತು ಮಾವ. ಶಾಸ್ತ್ರಿಗಳೇ ಬನ್ನಿ. ಶಾಸ್ತ್ರಿ, ಮನೆಯಲ್ಲಿ ಎಲ್ಲ ಸಿದ್ಧತೆ ಆಗಿದೆ ತಾನೆ? ಎಲ್ಲ ಸಿದ್ಧತೆ ಆದರೂ ಕೂಡ ನೀಲಕಂಠ ಇನ್ನೂ ಬರಲಿಲ್ಲ. ಅಪ್ಪ, ಏನಿದು ಇವತ್ತು ಇಷ್ಟೊಂದು ಅಲಂಕಾರ? ಹೌದಪ್ಪ, ಇವತ್ತು ನಿನ್ನ ಮಗನ ನಾಮಕರಣವಿದೆ. ಆ ಕಾರಣಕ್ಕಾಗಿ ಈ ಅರಮನೆ ಅಲಂಕಾರವಾಗಿ ಶೋಭಿಸುತ್ತದೆ. ಸಿಕ್ಕವರಿಗೆ ಸಿಕ್ಕಷ್ಟು ಹಣ ಖರ್ಚು ಮಾಡುವುದಕ್ಕೆ ಇದನ್ನು ಕುಬೇರನ ಮನೆ ಎಂದು ತಿಳಿದುಕೊಂಡೆಯ? ಅವನೇನು ಈ ಮನೆಯ ಅರಸನಲ್ಲ. ಈ ಮನೆಯಲ್ಲಿ ಇಂಥ ಕಾರ್ಯಕ್ರಮಗಳು ನಡೀಬೇಕಾದರೆ ಅದು ನನ್ನ ರಕ್ತಕ್ಕೆ ಜನಿಸಿದವರಿಗೆ ಮಾತ್ರ. ಅದು ಒಪ್ಪತ್ತಿಗೆ ಗತಿ ಇಲ್ಲದ ಮನೆಯಲ್ಲ ಹುಟ್ಟಿದವಳ ಮಗನ ನಾಮಕರಣಕ್ಕೆ ಎಷ್ಟೊಂದು ಅಲಂಕಾರವೇ. ಹೌದಪ್ಪ, ಅದು ಎಲ್ಲ ಸರಿ ಇದೆ. ಆದರೆ ಅವಳು ಬಡವರ ಮನೆಯಲ್ಲಿ ಹುಟ್ಟಿದಾಳೆ ಅನ್ನುವ ಮಾತಕ್ಕೆ ಇಷ್ಟೊಂದು ಖರ್ಚೇ ಇಲ್ಲ. ನಿಮ್ಮಂತ ಶ್ರೀಮಂತರ ಮನೆಯಲ್ಲಿ ಸೊಸೆಯಾಗಿ ಬಂದಿದ್ದಾಳಲ್ಲ, ಅದಕ್ಕೋಸ್ಕರ ಅವಳಿಗೋಸ್ಕರ ಈ ಅಲಂಕಾರವಿಲ್ಲ. ನಮ್ಮ ಮನೆತನದ ಮರ್ಯಾದೆಗಾಗಿ ಇಷ್ಟೊಂದು ಅಲಂಕಾರ. ಏನು ಅಪ್ಪ ಮಗ ನಿಂತ್ಕೊಂಡು ಸಂತೋಷದ ಸಂಭ್ರಮದ ಮಾತುಗಳನ್ನ ಹೇಳ್ತಾ ಇದ್ರಲ್ಲ, ಯಾವ ಕಾರಣಕ್ಕಾಗಿ? ಇವತ್ತು ಗುಲಾಬಿಯ ಮಗನ ನಾಮಕರಣವಂತೆ ಮಲ್ಲಿಗೆ. ಓಹೋ, ಅದಕ್ಕಾಗಿ ಇಷ್ಟೊಂದು ಖರ್ಚು ಮಾಡ್ಬೇಕಾಗಿತ್ತಾ? ಅಲ್ಲ, ನಿಮ್ಮ ತಲೆಗಿಲೆ ಕೆಟ್ಟರೆ ಏನು? ಯಾರ್ದೋ ಮಗುವಿಗೆ ಇಷ್ಟೊಂದು ಹಣ ಖರ್ಚು ಮಾಡ್ತಾ ಇದ್ರಲ್ಲ, ಇದು ಸರಿಯಲ್ಲ ಮಾಮ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿಗೆ ಮಾತ್ರ ಇಷ್ಟೆಲ್ಲ ಖರ್ಚು ಮಾಡಬೇಕು. ಸಿಕ್ಕರೆ ಖರ್ಚು ಮಾಡಿದ್ರೆ ನನಗೆ ಇಷ್ಟ ಇರ್ತದಿಲ್ಲ. ಹೌದಮ್ಮ, ಸಮಾಧಾನ ಮಾಡ್ಕೋ, ಕೂಡ್ಲ. ನಿನ್ನಾಸೆ, ನನ್ನಾಸೆ, ಈ ರಣಧೀರ್ನ ಆಸೆ ಒಂದೇ ಒಂದು ಎಂದು ನಿನಗೆ ಅರ್ಥವಾಗಿತ್ತು ತಾನೆ? ಇವತ್ತು ಈ ಮಗುವಿಗೆ ನಾಮಕರಣ ಸಮಾರಂಭ. ಆದರೆ ನಾಮಕರಣ ಸಮಾರಂಭ ಆದ ಮುಗಿದ 7ನೇ ದಿನನೇ ಅವನು ಸಾವು. ಹೌದಪ್ಪ, ನಾವು ಈಗ ಸುಮ್ಮನಾದರೆ ನಾಳೆ ದರ್ಬಾರಕ್ಕೆ ಅವನೇ ದೊರೆಯಾಗಬಹುದು. ಅದಕ್ಕೋಸ್ಕರ ಹೇಗಾದರೂ ಮಾಡಿ ಆ ಮಗುವಿನ ಪ್ರಾಣ ತೆಗೆಯಬೇಕು. ಮುಂದೆ ನಾ ಹೆತ್ತ ಮಗನೇ ಈ ದರ್ಬಾರಕ್ಕೆ ಅರಸನಾಗಬೇಕು. ಹೌದು ರೀ, ನಾವೇನಾದ್ರೂ ಸುಮ್ಮನಿದ್ರೆ ಮುಗಿದೇ ಹೋಯ್ತು. ನಮ್ಮನ್ನೆಲ್ಲರನ್ನು ಬೀದಿ ಬೀದಿ ಪಾಲನೆ
ಪರವಾಗಿಲ್ಲ ಬನ್ನಿ. ಮುಂದೆ ಏನು ಮಾಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಬೇಕು. ನಂತರ ನಮ್ಮ ಇಚ್ಛೆಯಂತೆ ನಡೆಯಬೇಕು. ನಮಸ್ಕಾರ ಮಾವನವರಿಗೆ. ನಮಸ್ಕಾರ ಬೀಗರೆ, ಬನ್ನಿ ಕುಳಿತುಕೊಳ್ಳಿ. ಅತ್ತಿಗೆ ಬಾರಮ್ಮ ಮಗುವನ್ನು ಎತ್ತುಕೊಂಡು. ಬನ್ನಿ ಶಾಸ್ತ್ರಿಗಳೇ, ನಾಮಕರಣ ಪ್ರಾರಂಭ ಮಾಡಿ. ಸಾಕಾರ ಎಲ್ಲರೂ ಬಂದಾರನ್ರಿ ಅಂದ್ರೆ ಮುಂದಿನ ಕಾರ್ಯಕ್ರಮ ಚಾಲೂ ಮಾಡು. 13 ದೇಶ ಮಾಡೋದೈತ್ರಿ. ಸುಳ್ಳು ಹೇಳಿ ಕರ್ಕೊಂಡ್ ಬಂದಾರಿ. ನಾನು ಸಣ್ಣ ಕಾರ್ಯಕ್ರಮ ಐತಿ ಶಕ್ತಿ ಹೇಳಿ ದಟ್ಟ ಜನ ಜಾತ್ರೆ ಕುಡಿಸ್ಯಾರ. ಇಲ್ಲಿ ದಕ್ಷಿಣ ಭಾಳ ಇಸ್ಕೊಳ್ಳೋದು. ಎಲ್ಲರೂ ಬಂದಾರೆ ಶಾಸ್ತ್ರಿಗಳೇ. ಮಾವ, ನನ್ನ ಅಳಿಯನಿಗೆ 5 ತೊಲೆ ಬೆಳ್ಳಿಯ ಉಡುಗೊರೆ ತಂದಿದ್ದೇನೆ. ತಂಗಿ, ಈ ಚಿನ್ನದ ಸರ ನನ್ನ ಅಳಿಯನಿಗೆ ಹಾಕಮ್ಮ. ಅಣ್ಣ, ನಿನ್ನ ಅಳಿಯನಿಗೆ ನಾಮಕರಣ ಮಾಡೋಣ. ನೋಡ್ ತಂಗಿ, ನಿನ್ನ ಮಗನಿಗೆ ಚಲುವ ನಾಮಕರಣ ಮಾಡ್ತಾನೆ. ಹಾ ಶಾಸ್ತ್ರಿಗಳೇ, ಎಲ್ಲಿದ್ದೀರಿ? ಸ್ವಲ್ಪ ಯಾವ ಹೆಸರಿಡಬಹುದು ಅಂತ ಹೇಳ್ತಾರ? ಕೂಸಿನ ತಂದೆ ತಾಯಿ ಹೆಸರೇನು? ತಂದೆ ಹೆಸರು ಅಣ್ಣಯ್ಯ ಅಂತ, ತಾಯಿ ಹೆಸರು ಗುಲಾಬಿ. ಪದ್ಧತಿಯಲ್ಲಿ ಹಂಗ ಮಾಡಿ ಹೇಳ್ರಿ ಶಾಸ್ತ್ರಿಗಳ. ಏನಾತ್ರಿ? ಪದ್ಧತಿಯಲ್ಲಿ ಲೆಕ್ಕ ಮಾಡಿ ಹೇಳ್ರಿ ಅಂತಂದೀವಿ. ನಾವು ಬರೀ ಕೈಯಾಗ ಲೆಕ್ಕ ತೆಗಿತೀವ್ರಿ. ಪದ್ಧತಿ ಲೆಕ್ಕ ಅಂದ್ರೆ ಅದು ಲೆಕ್ಕ ಬೇರೆ ಬರ್ತೈತ್ರಿ. ಈಗ ರವಿಚಂದ್ರ ಅಂತ ಬಂದೈತ್ರಿ, ಅದನ್ನ ಇಟ್ಟು ಬಿಡ್ರಿ ಕಣ್ಣು ಮುಚ್ಚಿ. ಆಯ್ತು ಶಾಸ್ತ್ರಿಗಳೇ. ಶ್ರೀ ಮಹಾದೇವ ಕುಟುಟುಕುರ್, ಶ್ರೀ ಮಾರುತಿ, ಶ್ರೀ ಮಹಾದೇವ, ಶ್ರೀ ಮಾರುತಿ, ಶ್ರೀ ಯಲಲಿಂಗ ಕುಟುಟುಕುರ್, ಶ್ರೀ ಜ್ಯೋತಿರ್ಲಿಂಗ ಕುಟುಟುಕುರ್, ಕುಟುಟುಕುರ್. ನಾಮಕರಣವಂತೂ ಅದ್ದೂರಿಯಾಗಿ ಮಾಡಿದ್ದೆವು. ಬನ್ನಿ ಎಲ್ಲರೂ ಊಟ ಮಾಡೋಣ. ಸಾಕಾರ ನಾವು ನಡೀತಿರ್ಲ ಏನ? ಶಾಸ್ತ್ರಿಗಳೇ, ಊಟ ಮಾಡಿಕೊಂಡೇ ಹೋಗುವರಂತೆ. ಹಂಗತ್ತೀರ? ಗುಲಾಬಿ, ನಿನ್ನ ಮಗ ಉಂಟು. ಶಕ್ತಿ ನನಗೆ ಸುಳ್ಳು ಹೇಳಿ ಕರ್ಕೊಂಡ್ ಬಂದಿದ್ದೀನಿ. ಸಣ್ಣ ಕಾರ್ಯಕ್ರಮ ಅಂತ ಹೇಳಿ ನನ್ನ ಹೊಟ್ಟೆ ತುಂಬಾಟ ದಕ್ಷಿಣ ಇಸ್ಕೊಡ್ದಿ ನಿಂದ ಲೆಕ್ಕ ಟೀಕ ಮುಂದಿದ್ದು. ಇಲ್ಲಾದ್ರೆ ನನ್ನ ಲೆಕ್ಕ ಬೇರೆ. ದಣ್ಯಾರ ಐಗೋಳ ಹೊಟ್ಟೆ ತುಂಬಾಟ ಒಂದ್ ಸ್ವಲ್ಪ ನೋಡಿ ಕೊಟ್ಟು ಬಿಡ್ರಿ ಅಪ್ಪ. ದಣ್ಯಾರ ನೋಡಿ ಕೊಟ್ಟು ಬಿಡ್ರಿ. ಅವ್ರು ಎಷ್ಟು ಬೇಡ್ತಾರೋ ಅಷ್ಟು ಕೊಟ್ಟು ಬಿಡು ಶೆಟ್ಟೆ. ಆಯ್ತು ದಣ್ಯಾರ. ಊರಾಗ ನಾವ್ ಯಾರ ಗೊತ್ತಿಲ್ಲ ನಂಗ. ಊರ ಐಗೋಳ ನೋಡಿ ಹೇಳಿದ್ಲ ಆ
ಚಿಕ್ಕ ಕಲೆಯನ್ನು ಕಂಡು ನಮ್ಮ ಮಾವನಾದಂಥ ನಿಂಗಪ್ಪ ಮಾಮ ಲೋಗಾವ್ ಡೇರಿ ಆ ಮಲ್ಲಿಗೆ ನೋಡಲು ಎಷ್ಟೊಂದು ಆನಂದಮಯವಾಗಿದೆ ಈ ಪ್ರಕೃತಿಯ ತಾಣ. ಹಚ್ಚು ಹಸಿರಾದ ಹುಲ್ಲಿನ ಹೋದಿ ಬಾನೆತ್ತರಕ್ಕೆ ಬೆಳೆದು ಮೇಘರಾಜನನ್ನು ದರಿಗೆ ಕೈ ಬೀಸಿ ಕರೆಯುತ್ತಿರುವ ಮರಗಿಡಗಳು, ಆ ಮರದ ಆಶ್ರಯವನ್ನು ಬಯಸಿ ತಬ್ಬಿ ನಿಂತಿರುವ ಬಳ್ಳಿಗಳು, ತಾಯಿ ನೆಲದ ರಸ ಹೀರಿ ಬೆಳೆದು ನಿಂತಿರುವ ಪೊದೆಗಳು, ಮುಂಜಾನೆಯ ಸೂರ್ಯನ ಮಂಜಿನಲ್ಲಿ ಅರಳಿ ಕಂಪನ್ನು ಸೋಸುತ್ತಿರುವ ಹೂಗಳು, ಆ ಹೂಗಳ ರಸನಂದವನ್ನು ಸವೆಯಲು ಜಯಂಕೇರಿಸಿ ಬರುತ್ತಿರುವ ದುಂಬಿಗಳು, ಸ್ವಾತಂತ್ರ್ಯ ಆಕಾಶದಲ್ಲಿ ಹಾರಾಡಿ ಆನಂದಿಸುತ್ತಿರುವ ಪಕ್ಷಿಗಳು, ಇಂತಹ ಸುಂದರ ಪ್ರಕೃತಿಯ ವನದಲ್ಲಿ ಜೋಡಿ ಹಕ್ಕಿಗಳು ನಾವಾಗಿ ಹಾಡಾಡೋಣ ಬಾರೆ ನನ್ನ ಒಲವಿನ ರಾಣಿ. ಛೀ ಹೋಗ್ರಿ, ಯಾವಾಗ ನೋಡಿದ್ರು ನಿಮ್ಗೆ ಇದೇ ಹುಡುಗಾಟಿಕೆನ? ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ಗೆ ತುಂಬಾ ನಾಚಿಕೆ ಆಗುತ್ತೆ ರೀ. ನಾಚಿಕೆ ಗಂಡನಲ್ಲಿ, ನೀನು ಈ ರೀತಿ ನಾಚಿಕೆ ಪಟ್ಟು ನಮಗೆ ಮಗುವಿಲ್ಲದಂತಾಗಿದೆ ಮನೆ. ಬೇಗ ಬಾ ನನ್ನ ಒಲವಿನ ರಾಣಿ. ರೀ ಏನು ಹೇಳ್ತಾ ಇದ್ರಿ ನೀವು? ನೋಡ್ರಿ, ನಮಗ್ ಮಾತ್ರ ಇಷ್ಟು ಬೇಗ ಮಗು ಬೇಡ. 7 ವರ್ಷ ಆದ್ಮೇಲೆ ನಾವು ಮಕ್ಕಳು ಮಾಡ್ಕೊಳ್ಳೋಣ. ಯಾಕಂದ್ರೆ ಈಗೇನಾದ್ರೂ ಮಗು ಆದ್ರೆ ನನ್ನ ನಿಮ್ಮ ಪ್ರೀತಿಯಲ್ಲಿ ಅದು ಅಡ್ಡ ಬರುತ್ತೆ. ಅದಕ್ಕೋಸ್ಕರ ನನ್ನ ಮೇಲೆ ನಿಮ್ಮ ಪ್ರೀತಿ ಕಡಿಮೆ ಆಗ್ಬಾರ್ದು ನೋಡಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇಷ್ಟು ಬೇಗ ನಮ್ಮಿಬ್ಬರಿಗೆ ಮಕ್ಕಳು ಬೇಡ ರೀ. ನಾವಿಬ್ರು ಇದ್ರೆ ಅದೇ ಸ್ವರ್ಗ ಅಲ್ವಾ ನಮಗೆ? ಮಲ್ಲಿಗೆ, ಏನು ಹೇಳುತ್ತಿರುವೆ? ಮಡಿಲಲ್ಲಿ ಮಗುವಿದ್ದರೆ ನಿನಗೆ ಚಂದ, ಅಪ್ಪ ಅಂತ ಕರೆದರೆ ನನಗಾನಂದ. ನಮ್ಮ ಜೊತೆಯಲ್ಲಿ ಮದುವೆಯಾದ ಅಣ್ಣ ಅತ್ತಿಗೆ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಅವರ ಬಾಳ ಬಳ್ಳಿ ಒಂದು ಹೆಜ್ಜೆ ಮುಂದೆ ನಡೆದಿದೆ. ನನಗೂ ಕೂಡ ಒಂದು ಗಂಡು ಮಗು ಬೇಕು. ಇಲ್ಲದಿದ್ದರೆ ಆ ದರ್ಬಾರಕ್ಕೆ ಅವನೇ ಅರಸನಾಗುತ್ತಾನೆ ನೋಡು, ಎಚ್ಚರ. ರೀ, ಅವನೇಕೆ ದರ್ಬಾರಕ್ಕೆ ದೊರೆಯಾಗ್ತಾನೆ ನೋಡಿ. ಬೇಕಾದ್ರೆ ಆ ಮಗುವಿನ ಕತ್ತು ಹಿಡಿಸಿ ನಾನೇ ಕೊಂದು ಹಾಕ್ತೀನಿ. ಆಮೇಲೆ ನಾನು ಹುಟ್ಟಿರುವ ಮಗುವೆ ಈ ದರ್ಬಾರ ದೊರೆಯಾಗಿ ದರ್ಬಾರ್ ಮಾಡ್ತಾನೆ. ಹಾಗಾದರೆ ಆ ದರ್ಬಾರಕ್ಕೆ ದೊರೆಯಾಗುವ ಮಗುವಿನ ಜನನಕ್ಕೆ ಹಿಂದೆ ನಾಂದಿ ಹಾಡೋಣ ಬಾ. ಆಯ್ತು ರೀ, ಈ ನಿಮ್ಮ ಕನಸನ್ನು ನಾನು ಮಾಡ್ತೀನಿ. Yeah.
ನೋಡು ಮನೆ, ನಮ್ಮ ವಿಷಯ ಯಾರಿಗೂ ಗೊತ್ತಾಗಬಾರದು. ನೀನು ಗುಲಾಬಿಯಲ್ಲಿ ಪ್ರೀತಿ ವಾತ್ಸಲ್ಯ ತೋರಬೇಕು. ಅವಳ ಮಗುವಿಗೆ ಹೆತ್ತ ತಾಯಿಗಿಂತ ಹೆಚ್ಚಿನ ಪ್ರೀತಿ ವಾತ್ಸಲ್ಯ ತೋರಿಸಬೇಕು. ಅವಳೆಲ್ಲದ ಸಮಯದಲ್ಲಿ ಆ ಮಗುವಿನ ಪ್ರಾಣ ತೆಗೆಯಬೇಕು. ಆಯ್ತು ರೀ, ಆ ಮಗುವಿನ ಜನ್ಮ ಅವಧಿ ಇಂದಿಗೆ ಮುಗಿದೇ ಹೋಯ್ತು. ಒಂದೇ ವಾರದಲ್ಲಿ ಅದರ ಸಾವು. ಮಾವ ಬಂದೆ ಬಂದೆ. ಅಪ್ಪ, ಎಲ್ಲಿಗೆ ಹೊರಟಿರುವೆ? ನಾನು ಒಂದು ಸ್ವಲ್ಪ ಬೆಂಗಳೂರಿಗೆ ಹೋಗಿ ಬರ್ತೇನೆ. ಬನ್ನಿ ಮಾವ, ನಿಮ್ಮ ಹತ್ರ ಒಂದು ಗುಟ್ಟಿನ ವಿಷಯವನ್ನು ಹೇಳಬೇಕಾಗಿದೆ. ಏನಮ್ಮ ಅದು ಗುಟ್ಟಿನ ವಿಷಯ? ನನಗೆ ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗಬೇಕು. ಮೊದಲೇ ಮಧ್ಯಂತರ ಚುನಾವಣೆ ಒಂದು ಘೋಷಣೆ ಆಗಿದೆ. ಹೈಕಮಾಂಡ್ ಅವರು ಕಾಲ್ ಮಾಡಿ ಹೇಳಿದ್ದಾರೆ ಹೋಗಬೇಕು. ಏನಿದೆ ನಿನ್ನ ಗುಟ್ಟಿನ ವಿಷಯ? ಹೇಳು, ಬೇಗ ಹೇಳು. ಮಾವ, ನಾವು ಮೂವರು ಒಂದೇ ತಾನೇ? ಹೌದು. ನಮ್ಮ ಮೂವರ ಗುಟ್ಟು ಒಂದೇ ಅಲ್ವಾ? ಇದರಲ್ಲಿ ಏನು ಸಂಕೋಚವಿದೆ? ಈಗೇನಾಗಿದೆ ಹೇಳಿ? ಮತ್ತೇನಾಗಬೇಕಪ್ಪ? ಆ ದರ್ಬಾರಕ್ಕೆ ದೊರೆಯಾಗುವ ಗುಲಾಬಿ ಮಗನ ಪ್ರಾಣ ತೆಗೆಯಬೇಕು. ನಾ ಹೆತ್ತ ಮಗನೇ ಈ ದರ್ಬಾರಕ್ಕೆ ಅರಸನಾಗಬೇಕು. ಅದಕ್ಕೆ ಒಂದು ಉಪಾಯ ಮಾಡಬೇಕಪ್ಪ. ಏನು ಮಾಡಬೇಕು ಹೇಳು, ಬೇಗ ರಂದಿರ. ನನಗೆ ಅರ್ಜೆಂಟಾಗಿ ಹೋಗಬೇಕು. ಮಾವ, ಆ ಮಗುವಿನ ಕೊಲೆ ಮಾಡ್ಬೇಕು ಅಷ್ಟೇ. ಅಷ್ಟೇ ತಾನೇ? ಆ ಕೊಲೆಯನ್ನು ಜಾಕಿ, ನಾನು ಬೆಂಗಳೂರಿಗೆ ಹೋಗಿ ಬರೋಕ್ಕಿಂತ ಮುಂಚೆ ಅವನು ಕೊಲೆ ಮಾಡಬೇಕು ಆ ಮಗುವನ್ನು. ನಡೆಗೆ ಹಾಗಾದ್ರೆ ಹೋಗೋಣ. ರೀ, ಕಾಫಿ ತೆಗೆದುಕೊಳ್ಳಿ. ಯಾಕೆ ಇವತ್ತು ಇಷ್ಟು ಬೇಗ ಕಾಫಿ? ಹಾಗೇನಿಲ್ಲ ರೀ, ಮಾವನವರು ತಂಗಿ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬೇಗ ರೆಡಿ ಮಾಡಿದೆ ಅಷ್ಟೇ. ಓಹೋ, ನಿನ್ನ ಕೈಯಿಂದ ಮಾಡಿದ ಕಾಫಿ ತುಂಬ ರುಚಿಯಾಗಿದೆ ಅಂದಾಗ ನಿನ್ನಂಥ ಮಡೆದೇನು ಪಡೆದೇನೆಂದರೆ ನಾನೇ ಭಾಗ್ಯವಂತ. ತವ್ರ ಮನೆಯಲ್ಲಿ ಸಿಗ್ಲಾರ್ದ ಭಾಗ್ಯ ನನ್ನ ಗಂಡನ ಮನೆಯಲ್ಲಿ ಸಿಕ್ಕಿದೆಯಲ್ಲ, ಅದೇ ನನಗೆ ಸಂತೋಷ. ನಗು ನಗು, ಇನ್ನು ಸ್ವಲ್ಪ ಜೋರಾಗಿ ನಗು. ನಿನ್ನಿ ನಗು ಕೇಳಿ ಆ ಕೋಗಿಲೆ ಕೂಡ ನಾಚಬೇಕು. ಹೋಗ್ರಿ ನೀವು, ಈ ರೀತಿ ಮಾತನಾಡಿದ್ರೆ ನಂಗೆ ತುಂಬ ನಾಚಿಕೆ ಆಗುತ್ತೆ. ನಾಚಿಕೆ ನಿನಗೇಕೆ ಹುಚ್ಚಿ?
ಸಾವಿರ ಜನರ ಸಮ್ಮುಖದಲ್ಲಿ ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದ ಗಂಡನ ಮುಂದೆ ನಾಚಿಕೆ ಪಟ್ಟುಕೊಳ್ಳುವೆಯಲ್ಲ ನೀನು ಹೆಂಡತಿಯೇ? ನಾನೇನು ನಿಮ್ಮ ಹೆಂಡತಿ ನಿಜ, ಆದರೆ ಯಾವ ಸಮಯದಲ್ಲಿ ಏನು ಹೇಳಬೇಕು ಅದನ್ನು ಹೇಳಿದ್ರೆ ಮಾತ್ರ ಚಂದ. ಹುಚ್ಚಿ, ಹೆತ್ತಿರುವ ಗಂಡ ಮಗು ನನಗೆ, ನಿನಗೊಂದು ಹೆಣ್ಣು ಮಗುವಿನ ಜನ್ಮಕ್ಕೆ ಹಿಂದೆ ನಾಂದಿ ಹಾಡೋಣ ಬಾ. ಹಸಿವಾಗಿರಬೇಕು, ಊಟ ಮಾಡದಂತೆ ಬನ್ನಿ. ಇಲ್ಲ, ನಾನೀಗ ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗಬೇಕು. ರವಿಚಂದ್ರನನ್ನು ಎತ್ತಿಕೊಂಡು ಬಾ. ಹಾಗೆ ಆಗಲಿ. ನಾನೀಗ ಅರ್ಜೆಂಟಾಗಿ ಬೆಂಗಳೂರಿಗೆ ಹೊರಟಿದ್ದೇನಪ್ಪ. ನಿನಗೆ ಬರುವಾಗ ಜೀನ್ಸ್ ಪ್ಯಾಂಟ್ ಮತ್ತು ಟಿ ಶರ್ಟ್ ತರುತ್ತೇನೆ. ಏಕೆಂದರೆ ನಾಳೆ ನೀನು ಈ ತಾಲೂಕಿನ MLA ಅಪ್ಪ, ಈ ತಾಲೂಕಿನ MLA. ನೋಡಿ, ಚೇಷ್ಟೆ ಮಾಡಿಬಿಟ್ಟು ಆದಷ್ಟು ಬೇಗನೆ ಬನ್ನಿ. ನಾನು ಮನೇಲಿ ಒಬ್ಬಳೇ ಇರ್ತೀನಿ, ಬೇಗನೆ ಬಂದ್ಬಿಡಿ. ಆಯ್ತು ಮಾರಾಯ್ತಿ. ಮನೆಯಲ್ಲಿ ಪುಟ್ಟ ಇಲ್ಲವೇ? ಒಬ್ಬಳೆ ಅಂತೆ, ಒಬ್ಬಳೆ. ಮನೆಗೆ
ಬಾಯ್ ಗುಲಾಬಿ. ಬಾಯ್ 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 ಪಪ್ಪ ದೇವ, ನಾನಿರುವ ಈ ಮನೆ ಶ್ರೀಮಂತರ ಮನೆಯೇನೋ ನಿಜ, ಆದರೆ ಈ ಮನೆಯಲ್ಲಿ ಕ್ರೂರ ಕಾಮಕರು, ನೈವಂಚಕರು, ರಾಕ್ಷಸರು ತಂದ್ಕೊಂಡು ಬಿಟ್ಟಿದ್ದಾರೆ. ಅಂದು ಮದುವೆಗಿನ ಮುಂಚೆ ರಣಧೀರ ನನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದ. ಅಂದು ದೇವರ ದಯದಿಂದ ನಾನು ಹೇಗೂ ತಪ್ಪಿಸ್ಕೊಂಡೆ. ಅದೇ ಸೇಡು ಇಂದು ನಿಜವಾದ್ರೆ ನಾನು ಏನ್ ಮಾಡ್ಬೇಕು ದೇವ್ರೆ? ಕಂದ, ನಿನ್ ಹಸಿವೆ ಆಗಿದ್ಯಾ? ಒಂದ್ ನಿಮಿಷ ನಿಮ್ಗೆ ಹಾಲು ಕುಡಿಸ್ತೀನಿ. ಗುಲಾಬಿ, ನಿನ್ನ ಮಗುವಿಗೆ ಹಾಲು ಕುಡಿಸುವುದಕ್ಕೆ ಇದೇನೋ ನಿಮ್ಮಪ್ಪನ ಮನೆ ಎಂದುಕೊಂಡೆಯಾ? ನೀನೇನಾದರೂ ತವರ ಮನೆಯಿಂದ ಹಸು ತಂದಿದ್ದೇಯಾ? ತಂದಿಲ್ವೇನೋ ನಿಜ, ಆದ್ರೆ ಈ ಕೂಸು ಈ ಮನೆ ರಕ್ತಕ್ಕೆ ಹುಟ್ಟಿದ್ದಲ್ವಾ? ಅಂದ್ರೆ ಈ ನಿನ್ನ ಮಗು ಈ ಮನೆಗೆ ಕೊಂಡಿರ್ಬೇಕು. ಮಲ್ಲಿಗೆ, ನೀನು ಒಂದು ಹೆಣ್ಣಾಗಿ ಒಂದು ಮಗುವಿಗೆ ಹಾಲು ಕುಡಿಸುವ ತಾಯಿ ಆಗಿದ್ದೀಯಾ? ಆ ಹಾಲನ್ನೇ ಹೊತ್ತು ಚೆಲ್ಲಿದೆಯಲ್ಲ ನೀನು ಮನುಷ್ಯ. ಏನೇ ವಯ್ಯಾರಿ, ಈ ಮನೆಯಲ್ಲಿ ನೀನು ದಾಸಿ ಆಗಬೇಕೇ ವಿನಃ ಮಹಾರಾಣಿಯಲ್ಲ. ಅದನ್ನು ಬಿಟ್ಟು ಈ ಮನೆಯಲ್ಲಿ ಅಧಿಕಾರ ಚಲಾಯಿಸಲು ಬಂದರೆ ನಿನ್ನ ಹೆತ್ತ ಮಗನ ಕತೆ ಮುಗಿತು. ಯಾಕಪ್ಪ, ಯಾಕೆಷ್ಟೊಂದು ಕೋಪ? ಅಂದು ನಾಮಕರಣದ ದಿನದಂದು ವಿಷಮನೆಯಿಂದ ನನ್ನ ಮಗುವಿಗೆ ನಾಮಕರಣ ಮಾಡಿದೆಯಲ್ಲ, ಯಾಕೋ ಯಾಕೋ ನಿನಗೆ ಇಷ್ಟೊಂದು ಕೋಪ? ಅವನು ನಿಮ್ಮ ಅಣ್ಣನ ಮಗ ಅಲ್ವಾ? ನೀನ್ ಹೆತ್ತ ಬೇರೆ, ನಿಮ್ಮ ಅಣ್ಣ ಹೆತ್ತ ಬೇರೆ ಏನು? ಅಂದರೆ ಈ ಮನೆಯಲ್ಲಿ ನಿನಗೆ ಸಂತಾನ ಭಾಗ್ಯವಿದ್ದರೆ ನಮಗೆ ಬೇಡುವಂತೀಯಾ? ನಾನೆಲ್ಲ ಹಾಗೆ ಹೇಳಿದೆ? ನನಗಿಂತ 106 ಮಕ್ಕಳಿಗೆ ಹೆಚ್ಚಿಗೆ ಆಗಿ ಜನ್ಮ ಕೊಡು, ನಾನು ಬೇಡ ಅಂತ ಹೇಳಿಲ್ಲ. ಏನೇ ಸುಳ್ಳೆ? ನನ್ಗೆ ಮಕ್ಕಳು ಬೇಡ ಅಂತಿದ್ಯಾ? ಮಲ್ಲಿಗೆ, ಏನಂದಿ? ನನಗೆ ಸುಳ್ಳು ಅಂತೀಯಾ ನೀನು? ನೋಡು, ನನ್ನ ತವ್ರ ಮನೆ ಬಡವರಾಗಿರ್ಬೋದು ನಿಜ, ಆದ್ರೆ ನಾನು ಗಂಗೆ ಅಷ್ಟೇ ಪವಿತ್ರಳು. ನಿನ್ನ ಕಾಮದ ಕೊಡಲಿಂದ ಪೆಟ್ಟು ಹಾಕಿ ನನ್ನ ಕರ್ಣ ಬಾಳೆಯನ್ನು ಕತ್ತರಿಸಬೇಡ ನೀನು. ನೋಡು, ನಿನಗೆ ಇಷ್ಟ ಇಲ್ಲ ಅಂದ್ರೆ ನಮ್ಮ ನಾಯಿ ಮನೆಯಿಂದ ದೂರ ಹೋಗ್ಬಿಡು ಅಂತ ಹೇಳ್ಬಿಡು. ಗುಲಾಬಿ, ಈ ಮನೆಯಲ್ಲಿ ನಾವು ಸಂಪಾದಿಸಿದ ಹಣವನ್ನು ನಿನ್ನ ಮಗುವಿನ ಮೇಲೆ ಖರ್ಚು ಮಾಡಕೂಡದು, ತಿಳಿಯುತ್ತೆ ನಿನಗೆ? ಆಯ್ತಪ್ಪ, ತಾತ ಗಳಿಸಿದ ಆಸ್ತಿಯನ್ನ ನಿಮ್ಮ ಅಣ್ಣನ ಮಗ ತಿನ್ನೋದಕ್ಕೆ ಹಕ್ಕಿಲ್ಲ ಅಂತ ನೀನು ಹೇಳಿದ ಮೇಲೆ ನಾಳೆ ನೀನು ಗಳಿಸಿದ ಆಸ್ತಿ ನಿನ್ನ ಮಗ ತಿನ್ನೋದಕ್ಕೂ ನಿನಗೆ ಪುತ್ರ ಸಂತಾನವಾಗುದಿಲ್ಲ ಅಂತ ಈ ನಿನ್ನ ಅಕ್ಕ ನಿನಗೆ ಶಾಪ ಕೊಡ್ತಾ ಇದ್ದಾರೆ. ನನಗೆ ಮಕ್ಕಳು ಆಗ್ಬಾರ್ದು, ನಾನು ಬಂಜ ಆಗ್ಬೇಕಂತ ಶಾಪ ಕೊಡ್ತಿದ್ದೇನೆ. ಬಂಡ ಹೆಣ್ಣೆ. ದೇವ್ರೇ, ನನ್ನನ್ನು ಎಂತ ಕಟುಕರ ಮನೆಯಲ್ಲಿ ನೋಡ್ಬಿಟ್ಟಿಯಪ್ಪ ನೀನು. ಕಂದ, ನೋಡಿದ್ಯಾ ನಿನ್ನ ಅತ್ತಿಗೆ ಕೃತಿಯಿಂದ? ನೀನು ಬೆಳೆದು ದೊಡ್ಡವನಾಗೋ ಮೊದಲೇ ಇವಳು ನಿನ್ನ ವಿಷವನ್ನ ಸಾಯಿಸ್ಬಿಡ್ತಾಳೆ. ನಾನೇನ್ ಮಾಡ್ಲಿ? ನಾನು ಯಾರ್ ಮಾಡ್ಲಿ? ಏ ಗುಲಾಬಿ, ಇನ್ನು 3 ದಿನದಲ್ಲಿ ಈ ಮನ ಬಿಟ್ಟು ತೊಲಗಬೇಕು ಅಷ್ಟೇ ನೀನು. ಯಾಕೆ ಈ ಮನೆಯಲ್ಲಿ ನಿನಗಷ್ಟೇ ಅಧಿಕಾರವಿದೆಯಾ?
ಅಂತಿಮವಾದ್ರೆ ಈ ಸಮಾಜದಲ್ಲಿರುವ ಬಡ ಹೆಣ್ಣು ಮಕ್ಕಳ ಕಥೆ ಏನು? ಇಲ್ಲ, ಇವರ ವಿರುದ್ಧವಾಗಿ ನಾನು ಹೋರಾಡ್ತೀನಿ, ನ್ಯಾಯ ದೊರಕಿಸಿಕೊಡ್ತೀನಿ. ನ್ಯಾಯ ದೊರಕಿಸಿಕೊಡದೇ ಇದ್ರೆ ನನ್ನ ಬಡ ಹೆಣ್ಣು ಮಕ್ಕಳ ಕಥೆ ಏನು? ಇಲ್ಲ, ನ್ಯಾಯ ದೊರಕಿಸಿಕೊಡ್ಲೇಬೇಕು. ಇಂಥ ದುಷ್ಟರಿಗೆ ಶಿಕ್ಷೆ ಆಗಲೇಬೇಕು. ಅಂದರೆ ಈ ಮನೆಯಲ್ಲಿ ಸಮಪಾಲು ಕೊಡುವೆಯ ಬಂಡ ಹೆಣ್ಣೆ? ಪಡೆದೇ ಪಡ್ತೀನಿ. ಶಬಾಷ್ ಗುಲಾಬಿ, ಶಬಾಷ್. ಈ ತಾಲೂಕಿನಲ್ಲಿ ನನ್ನನ್ನು ಎದುರು ಹಾಕಿಕೊಳ್ಳುವರು ಯಾರಿಲ್ಲ. ಅಂಥವರಲ್ಲಿ ನನ್ನ ವಿರುದ್ಧ ಹೋರಾಡುವ ಮುನ್ನ ನಿನಗೆ ಯಮಸದನ ತೋರಿಸುವೆ. ಮುಚ್ಚ ಬಾಯ್ನ. ನನ್ನನ್ನ ಯಮನಿಗೆ ಗ್ರಾಸಕ್ಕೆ ನೀನೇನು ಯಮಧರ್ಮನ? ಅದು ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ನನಗೆ ಒಂದು ಗತಿ ಕಾಣಿಸ್ಬೇಕನ್ನೋದು ನನ್ನ ನೆಚ್ಚಿನ ಬ್ರಹ್ಮನಿಗೆ ಮಾತ್ರ ಗೊತ್ತು. ನನ್ನ ಕೈಯಲ್ಲಿ ನಿನಗೆ ಶಿಕ್ಷೆ ಆಗ್ಬೇಕು ಅಂತ ಆ ಬ್ರಹ್ಮನ ಬರೆದಿರುವಾಗ ಅದಕ್ಕೆ ನೀನೇನು ಮಾಡಲು ಸಾಧ್ಯ? ತಪ್ಪದ ವಿಷಯಕ್ಕೆ ಹೋದರೆ ಕತ್ತು ಚಿಕ್ಕಬೇಕಾಗುತ್ತದೆ. ಎಚ್ಚರ, ನೀನೊಂದು ಕೇವಲ ಹೆಣ್ಣು, ನಿನಗೆ ಅಷ್ಟೇ ಧೈರ್ಯವೇ? ಧೈರ್ಯವಿದೆ ಅಂತ ಪ್ರಶ್ನೆ ಮಾಡ್ತೀನೋ ನೀನು? ಓಯ್, ನಾನು ಗಂಡಗೆ ಗರತಿ, ಗರತಿ ಎಂತ ಗಂಡ ಮಗುವುದು. ಬೀರರಾಣಿ ಕಿತ್ತೂರು ಚೆನ್ನಮ್ಮ, ಬರವಾಡಿ ಮಲ್ಲಮ್ಮ, ಝಾನ್ಸಿ ರಾಣಿ, ಕಣಕಿ ಓಬವ್ವ ಅಂತ ಗರತ ಹುಟ್ಟಿದ ನಾಡಲ್ಲಿ ಹುಟ್ಟಿದ ಹೆಣ್ಣು ಕಣೋ ನಾನು. ನನ್ನಲ್ಲಿ ಧೈರ್ಯವಿದೆ. ನಿನ್ನಂತವರಿಗೆಲ್ಲ ಬರಬೇಕು ಆ ಧೈರ್ಯ. ರವಿಚಂದ್ರ, ರವಿಚಂದ್ರ, ಹಾಗೆ ನಿಂತಿರುವೆಲ್ಲ. ಬೇಸಿಗೆ ಕಾಲ, ಜಳ ಜಾಸ್ತಿ, ಮನೆಯಲ್ಲಿ ಒಳಗೆ ಹೋಗ್ಬೇಕಲ್ಲ, ನೀವ್ಯಾರು ಕರ್ಕೊಂಡು ಹೋಗ್ಬೋದು. ಆಗೋದಿಲ್ಲ. ಬನ್ನಿ ಮಾವ. ಪಾಪ ಹೊರತಾಯ್ತು, ಅದಕ್ಕೋಸ್ಕರ ಹೊರಗಡೆ ಕರ್ಕೊಂಡು ಬಂದಿದ್ವಿ. ಅಲ್ಲೇ ಜಳ ಜಾಸ್ತಿ. ಬನ್ನಿ ಮಾವ, ಹೋಗೋಣ. ನನಗೆ ಹೆಣ್ಣು ಕೊಟ್ಟ ಮಾವ ಫುಲ್ ಆಯಾರಿ ಬ್ರಾಸ್ಲೆಟ್ ನನ್ನ ಕೈಯಾನ ಮಾವಾದ್ರೂ ನಾನು ಸೇವೆ ಹೇಳಂದ್ರಿ ಕೇಳಂದ್ರಿ. ಈ ಊರಾಗ ಮೂಲಾದಿ ಪೇಷಂಟ್ ಭಾಳ ಆಗ್ಯಾವ. ಯಾರ್ಯಾರಿಗೆ ಮೂಲಾದಿ, BP, ಶುಗರ, ಕಾಲ ಕೈ ಅನಸು ಯಾರ್ಯಾರು ಇತ್ತಂದ್ರ ಮಿರಾಜ್ದಿಂದ ಸ್ಪೆಷಲ್ ಆಗಿ ಡಾಕ್ಟರ್ ಬಂದಾನ, ರಾಮಾಚಾರ್ಯ ಅಂತ. ಅವ್ನ ಅಂತ್ಯಾಕ ಏನಾರು ತೋರಿಸೋಬೇಕಾಗಿ ನಮ್ಮ ರೋಡ್ ಅಂತಿ. ಅಂದರೆ ಹಿರಿಯರು ಹೇಳ್ತಾರ ಹೆಣ್ಣು ಭಾಳ ಬೇಡಿಕೆ ಅಂತ. ನನ್ನ ಕಡೆಯಿಂದ 500 ರೂಪಾಯಿ ಇಸ್ಕೊಂಡು ಹೋಗ್ಯಾಳ. ಬರಲಿ, ಈಗ ಇಂಕನ ಡಂಗರಾಂಕರ ಸಾರಿದೆವು. ಆಕೆಗೆ ನಿನಗ ಮೂಲೈತೆ ಹೇಳ್ಕೊಂಡು ಸುಳ್ಳು ಏನಾರು ಹೇಳಿ ಆಕೆ ಕೈಲಿ ರೊಕ್ಕ ಸುಲಿದು ಅಂತ ನಮ್ಮ ಕೆಲಸ.
ಮನೆಗೆ ಯಾವಾಗ ಬರ್ತೀರಿ ಡಾಕ್ಟರ್ ಸಾಹೇಬ್ರ? ಹಾ ಅದ ಮೌಲಾದ ಬಗ್ಗೆನೇ ಈಗ ನಮ್ದು ತಪಾಸ್ ನಡೆದೈತ್ರಿ. ಯಾವ್ದೋ ನೀವು ಎದ್ದಲಿಗೆ ಬಂದಿರಿ, ನಿಮ್ಮ ಮಗಳಿಗೊಂದು ಮಾಡಿಸ್ಕೊಂಡು ಹೋಗಲ್ಲ. ಅಯ್ಯರಿ ಸಾಹೇಬ್ರ, ನಾವು ನಿಮ್ಮ ಹತ್ರ ಮಾಡಿಸ್ಕೊಳ್ಳಕ್ಕ ಬಂದಿ. ಹಂಗಾದ್ರ ಎತ್ರಿ ಮತ್ತೆ ಬೆಳೆ ಕರ್ತ ಒಂದು ತಿಂಡಿ ಜಾಸ್ತಿ ಆಗತ್ತೇನೆ. ನಡ್ಲ ತಪಾಸ ಕೊಡ್ಲ ಹೇಳ ಎತ್ತದು. ಅದೇ ಏ ನಿಮ್ಮ ಮೌನ ಮಧ್ಯಾಹ್ನ ಎತ್ತಬೇಕಂತ ಹೇಳಿ ಮಾಡಿದಿ. ರೊಟ್ಟಿ ಮ್ಯಾಲೆ ಎತ್ತ, ರೊಟ್ಟಿ ಮಾಡ್ತಾನ ಒಂದು ಇಂಜೆಕ್ಷನ್. ಅದು ರೊಟ್ಟಿ ಅಲ್ಲಪ್ಪ, ರೊಟ್ಟಿ ಅಂತ ಹೇಳು. ರೊಟ್ಟಿ ಮ್ಯಾಲೆ ಎತ್ತ, ರೊಟ್ಟಿ ರೊಟ್ಟಿ ಅಂತ ಏನು ಬೈಕೋಬೇಕು ನಾನು. ಈಗ ಹೋಗ್ಕೊಂಡಾಗ ಹಸದಾನ ಇಂಕಾತಾನ ಅಡ್ಡಾಡಿ. ಒಳ ಐತೆ ತಿನ್ನಕಂತಿ. ಹೌದ್ರಿ, ಈ ಊರಾಗ ಎಲ್ಲ ಕಡೆ ಮೌಲಾದವರ ಸಂಖ್ಯೆ ಭಾಳ ಆಗೈತ್ರಿ. ಅದಕ್ಕೆ ನಮಗ ಮೇಲಾಧಿಕಾರಿಗಳು ತಿಳಿಸ್ಯಾರಿ, ಊರ್ ತುಂಬಾ ಎಲ್ಲ ಯಾರ್ಯಾರಿಗೆ ಮೌಲಾದ ಆಗೈತಿಲ್ಲ ಅವ್ರಿಗೆಲ್ಲರಿಗೂ ಚೆಕ್ ಮಾಡೋದನ್ನ. ಯವ್ವ ಮಗಳ ಜಲ್ದಿ ಮಾಡಿಸ್ಕೊ, ಹೋಗೋಣಂತ ಮನಿಗೆ. ಹಂಗಾದ್ರ ನಿಮ್ಮದ ತೆಗಿರ್ಲಿ ಹೊರದ ಅಥವಾ ಮನ್ ಕೈ ತುರ್ಬೇಕ ಏ ಹೊರ ತೆಗಿಬೇಕು. ಏನ್ ತೆಗಿಯೋದು? ನಾಲ್ಗೆ ತೆಗಿ, ನಾಲ್ಗೆ ನಾಲ್ಗೆ ಅಲ್ಲಿ ಚೆಕ್ ಮಾಡ್ಕೊಂಡ ಒಂದು ಇಂಜೆಕ್ಷನ್ ಮಾಡಿ 2 ಗುಳಿಗೆ ಕೊಡ್ತೀನಿ ನಿನಗೆ. 2 ಗುಳಿಗೆ. ಓ ಹಂಗ. ಹಾ ಯಪ್ಪ ಈಕೆಗೆ ಬೆರಸ ಆಗೈತಿ ಮೌಲಾದೆ. ಈಕೆಗೆ ಅಡ್ಮಿಟ್ ಮಾಡ್ಕೊಳಕನ 50,000 ರೂಪಾಯಿ ಹೋತಾವ. ಏನ ಎತ್ರೆ ಅವ್ರಿ ಔಷಧ ಖರ್ಚು ಅಂತಾರ ಬ್ಯಾರೇನ. ಒಟ್ಟು ಈಕೆ ಸುಧಾರಿಸ್ಬೇಕಾದ್ರ ಒಂದು 10 ಲಕ್ಷ ರೂಪಾಯಿ ಹೋತಾವ. ಏನು ಮಾಡ್ಲೆ, ಎಲ್ಲಿ ಹೋಗ್ಲೆ, ಯಾರಿಗೆ ಹೇಳಿ, ಹೆಂಗಾತ ಹಿಂಗಾತ ಯಪ್ಪ. ಏನ್ ಮಾಡ್ಲಿ ಈಗ? ಅಲ್ಲ ಈ ಸಣ್ಣ ವಯಸ್ಸಿನಾಗ ನನಗೆ ಮೂಲಾದಿ ಬಂದೈತಂದ್ರೆ ಆತು, ನಾ ಜಲ್ದಿ ವೈಭವ ತಪ್ಪಿಂದ ನನಗೆ ಆತ ಆಗೈತಿ. ಹಂಗೇನಿಲ್ವಾ? ನೋಡ್ರಿ 37,000 ಅಲ್ಲ, ಬೇಕಾದ್ರೆ 47,000 ರೂಪಾಯಿ ಹೋಗ್ಲಿ, ಒಟ್ಟು ನನಗೆ ಆರಾಮ ಆಗ್ಬೇಕು. ರೊಕ್ಕ ಹೋಗ್ಲಿ, ಒಟ್ಟಾಗಿ ಸಿಟಿ ಮಾಡ್ಬೇಡ್ರಿ. ನಮ್ಮ ಹತ್ರ ರೊಕ್ಕ ಭಾಳ ಅದಾವ. ಅಷ್ಟ ಚಿಂತೆ ಮಾಡ್ಬೇಡ್ರಿ. ನಾ ಅದಲ್ಲ, ನೀ ಯಾಕೆ ಚಿಂತೆ ಮಾಡ್ತಿ? ಒಂದು 8 ದಿನ ನಮ್ಮ ದವಾಖಾನಾಗ ಅಡ್ಮಿಟ್ ಇರು. ಆಮ್ಯಾಗ ನೋಡ ನನ್ನ ಹೆಂಗ ತರಿಸ್ತಾನೆ ಹಿಂಗ ಮುಂದಕ್ಕೆ. ಏನು ಮುಂದಕ್ಕೆ ತರಿಸೋದು? ಸೋಮನೇಂದ್ರ ನಿಮ್ಮ ಮೌನ ಮಧ್ಯಾಹ್ನ ಮುಂದಕ್ಕೆ ತರ್ತಾನ, ಮಧ್ಯಾಹ್ನ ತರ್ತಾನ. ನಿನ್ನ ಮೈಯಾಗಿನ ಎಲ್ಲಾ ರೋಗ ಕಳೆದ ನಿನ್ನ ಜೀವನ ಉದ್ಧಾರ ಆಗಂಗ ಮಾಡಿ ನಿನ್ನ ಮುಂದಕ್ಕೆ ತರ್ತಾನ. ಹೌದಪ್ಪ, ಇಂಥ ಡಾಕ್ಟರ್ ಇದ್ರ ನಮ್ಮ ರೋಗ ಎಲ್ಲ ಓಡೋಗ್ಬೋದು ಬಿಡು. ಡಾಕ್ಟರ್ ಸಾಹೇಬ್ರ ಪಟ್ನ ಮಾಡ್ರಿ, ನನಗೆ ಆಗುವಷ್ಟು. ನಿಮ್ಮ ರಕ್ತ ಪರೀಕ್ಷೆ ಮಾಡಿ ನೋಡ್ತಾನೆ. ಈಗ ಸದ್ದ ನಿಮಗ ಮೌಲಾದಿ ಆಗಿ ಕಮ್ಮಿತ್ ಕಮ್ಮಿ ಒಂದು 30-35 ದಿನ ಆಯ್ತು. ಅದು ಗೊತ್ತಾಗತ್ತ ನಿನಗೆ? ಹಾ ಏನಪ್ಪ ನಿಮಗೆ ಗೊತ್ತಾಗೋರಿ? ಅದಕ್ಕ ಅರ್ಜೆಂಟ್ 4 ಇಂಜೆಕ್ಷನ್ ಮಾಡಬೇಕು. ನಾ ಬರೋದ ಕೊಡ್ತೇನು, ನೀವು ಹೋಗಿ ತಗೊಂಡು ಬರ್ರಿ. ತಗೊಂಡು ಮಾಡಿ. ಒಂದು ತೋರಾಜನ ಇಲ್ಲಿ ಬೆಂಚನಾಗ ಸಿಗ್ತೈತಿ. ಒಂದು ದಮನ ಇಲ್ಲಿ ಬೆಂಚನಾಗ ಸಿಗ್ತೈತಿ. ಮಸಿ ಗೊತ್ತಾಗಿದ್ ನನಗೆ. 3ನೇದು ಪ್ರೋಕ್ಲಾಮ್ ಅಲ್ಲೇ ಸಿಗ್ತೈತಿ. ಇದನ್ನ ತೋಡ್ ಬರ್ರಿ. ಇದ್ರಾಗ ನಾಟಕ ಯಪ್ಪ ಡಾಕ್ಟರ್ ಸಾಹೇಬ, ಇದನ್ನ ಭೀಮಾನನ ಅಂಗಡಿ ತಂದು ನಿನಗ ಬಗ್ಗೆ ಮಕ್ಕಳ ಹಾಕೋದು ಯಾರ ನಮ್ಮ ಮಗಳಿಗೆ ಹಾಕತ್ತೀವ? ಅಲ್ಲಿ ಮನುಷ್ಯರು ಬಿಟ್ಟೈತಿ.
ತೊಂಟ ಬಂದ ಯಾವನಾದ್ರೆ ಅದಾವ್ರಿ ಊರಾಗ ಯಾವ್ರೆ ಒಬ್ಬರೇ ಬದುಕ್ಯಾನನ್ರಿ ನೀವೇನು ಭಾಳ ಇಲ್ರಿ ಇನ್ನೊಂದು 4 ದಿನದಾಗ ಹೊಯ್ಕೋತ ಹೋಗೋದೈತ್ರಿ ಬನಶಂಕರ ಜಾತ್ರೆ ಮಾಡ್ಬೇಕಂತ ನಾ ಮಾಡಿದ್ದೆ. ಅದಕ್ಕೆ ನಾವು ಏನೋ ಒಂದಿನ 4 ದಿನ ಚಲೋ ಎಲ್ಲೈತಂದು ಹೇಳಿದೆವು ನಾವೇನ ಬರ್ತೇವ್ರಿ. ಏ ನಿಲ್ರಿ, ಹಂಗ್ ಮಾಡ್ಬೇಡ್ರಿ. ನೀವು ಹೆಂಗ್ ಹೇಳ್ತೀರಿ ನಾ ಹಂಗ ಮಾಡ್ತೀನಂತ. ಏ ಹೆಂಗದ್ರು ಹೆಂಗ ಹೆಂಗಸರನ್ನ ಅಷ್ಟ ನಂಬಬಾರ್ದ್ರಿ. ನೀ ಎಷ್ಟು ಹೆಂಗ ಗಂಡಸರಿಗೆ ಮೋಸ ಮಾಡಿ ರೊಕ್ಕ ಗಳಿಸಿರಿ ಅಲ್ಲ ಅಷ್ಟು ರೊಕ್ಕ ಎಲ್ಲ ಖಲಾಸ್ ಆಗ್ತದೆ ನೀ ರಿಪೇರಿ ಆಗ್ಬೇಕಾದ್ರೆ. ಈ ಹೇಳ್ಬಿಟ್ಟದೇನು ಬಸಪ್ಪ ಡೈಲಾಗ್ ಒಂದು ಒಗದ ಹೋಗೋಣ ಒಂದೇ 10 ಏ ಹುಡುಗಿ ಹಿಂಗ್ಯಾಕ ಮಾತಿದ್ದೆ ದಿಮ್ಮಕ್ಕ ಏ ಹುಡುಗಿ ಹಿಂಗ್ಯಾಕ ಮಾತಿದ್ದೆ ದಿಮ್ಮಕ್ಕ ಚಟಿಲೆ ಬೇಡಿ ಹುಡುಗ ನಾವೀಗ ಸೀದಾ ಮನೆಗೆ ಹೋಗಿ ಜಳಕ ಮಾಡಿ ಇಬ್ಬರು ಕೂಡ ಮನಗುಣ ಬಾ. ಅವ ನಿದ್ದೆ ಮಾಡೋಣ ಬಾ ಅಂದಾನೆ. ನೀವು ಅನ್ಕೊಂಬರಲ್ಲ ನೀವು. ಅಲ್ಲ ನಮ್ಮ ಮಾಮಗಳಂದೆ ಈ ನಮ್ಮಪ್ಪ ಬರ್ತಾನೆ. ಮಗಳ ನೀ ಎಲ್ಲಿ ಹೋಗಿದ್ದಂತ ಕೇಳಿದ್ರೆ ನಮ್ಮಪ್ಪನ ಬಗ್ಗೆ ಏನ್ ತಪ್ಪು ತಿಳ್ಕೋಬೇಕು? ಯಾರೇನು ಗೊತ್ತು ತಮ್ಮ ತಗೊಂಡು ನಮಗೇನು ಮಾಡ್ತೈತಿ. ನಾವೀಗ ಸೀದಾ ಮನೆಗೆ ಹೋಗಿ ಜಳಕ ಮಾಡಿ ಊಟ ಮಾಡಿ ನೀ ಏನ್ ತೆಳಗ ಮಲಗ್ತಿ ಏನ್ ಮ್ಯಾಗ ಮಲಗ್ತಿ? ನಾ ಏನಾಗ್ಬೇಕು ನನಗೆ ಎಲ್ಲ ನೀ ತಪ್ಪು ಮ್ಯಾಗ ಮಲಗ್ತಿ ಏನ್
ಮನದ ಮ್ಯಾಗ ಮನೆ ಕೇತ್ ಕೇಳಿನ ನಾವು ಒಬ್ಬಕ್ಕೆ ನಾವು ಗುಡ್ಡದ ಮ್ಯಾಲ ಮಕ್ಕೋತೀವಿ ಅಲ್ಲಿ ಮಕ್ಕತಿ ಹೌದು ಆ ಸೇರ್ಬೇಕು ಸಾಯ್ತ ಗುಡ್ಡದ ಮ್ಯಾಗ ನಮ್ಮಲ್ಲಿ ಯಾರು ಮನಗೋದಿಲ್ಲ ಅದು. ನಮ್ಮ ತಾಲೂ ಗುಡ್ಡ ಫೇಮಸ್ ಅಲ್ಲ ಹೌದು ನಿಮ್ಮ ತಾಲೂ ಗುಡ್ಡ ಫೇಮಸ್ ಬದಾಮಿ ಫೇಮಸ್ ಆಮೇಲೆ ಈಗ ಹಾಗಾದ್ರೆ ಎಲ್ಲಿ ಹೋಗೋಣ ಈಗ ಸೀದಾ ಈಗ ಎಲ್ಲೇ ಹೋಗೋದು ಬೇಡ ನಮ್ಮ ದವಾಖಾನೆಗೆ ಹೋಗೋದು ಹೋಗೋದ ಬಾಯಿ ಹಿಡಿಯೋದು ಈಗ ಅಲ್ಲ ಅದು. ಅದೆಲ್ಲ ಹಸಿ ಮನೆ ಇರದ ಮೇಲೆ ಅವಾಗ ನೀನು ಬಾಯಿ ಹಿಡಿಬೇಕು ಏ ನಾವು ಹಸಿ ಮಣಿ ಮ್ಯಾಗ ಪಸಿ ಮಣಿ ಮ್ಯಾಗ ಕೈ ಹಿಡಿಯಾರ ನಾವು ಓನ್ಲಿ ಶಟ್ಲ ಅನ್ನೋದು ಏ ಆನ ಇದ್ರು ನಾವು ಮಂದಿ ಇದ್ದಲ್ಲೇ ಮಂದಿ ಇರೋದಲ್ಲಿ ಅಂತ ಕೈ ಹಿಡಿಯಾರ ಅಯ್ಯೋ ಯಾರ ಮಂದಿ ಬಂದ್ರಂದ್ರ ಸಂಜೆ ರೌ ನಮ್ಗೆ ಮಂದಿದ್ದ ಕೆಲಸ ಆಗುದಿಲ್ಲ ನಮ್ದು ಏನೇ ಇದ್ರು ಸಂಜೆ ಆಗಬೇಕು ಇಲ್ಲ ಶೆಡ್ನಾಗ ಆಗಬೇಕು ಕೈ ಹಿಡಿಯೋ ಕೆಲಸ ಅಲ್ಲಿ ಸಿಗ್ನಲ್ ಬಂತು ಸರ್ದು ಎಲ್ಲ ಎತ್ಕೊಂಡು ಹೋಗ್ತಿಲ್ಲ ಯಾರು ನನ್ನ ನಿನ್ನ ನಾ ಎತ್ಕೊಂಡು ನಾ ಅದೀನಿ ನನ್ನ ನೀ ಎತ್ಕೊಂಡು ಹೋಗ್ತೇನೆ ಎಲ್ಲ ನೋಡ್ಲಿ ನಿನ್ ಕಾಲತ್ತು ಬಾಳತನ ಜಿಗಿದಾಡಿದ್ವಿ ಎತ್ಕೊಂಡು ಹೋಗ್ತಾನೆ ಬೇಡ ನನಗೆ ಎತ್ಕೊಳ್ಳೋ ಮಂದಿ ಭಾಳ ಆಗದ್ರೆ ಹೋಗು ಭಾಳ ಬರ್ತೀವಿ ಹೋಗು ನಾನು ನಾನೇ ಬರ್ರಿ ಅಂತ ಬೇಕು ನೋಡು ಈ ನಾಟಕನಾಗ ನಾ ಇವನ ಮದುವೆ ಆಗ್ಬೇಕು ಯಾಕೆ ಮಾಡಿದ್ನಲ್ಲ ಈ ಮುದುಕನ ಮದುವೆ ಆಗಕ್ಕೆ ಸಾಕು ಬಿಡ್ತಾನೆ ಆಶೀರ್ವಾದ ಅಲ್ಲೇ ಒಳಗ ಸೈತರ ಊರ್ ಲಕ್ಕೊಂಡು ಮನಸ್ಸಿಲ್ದ ಮದುವೆ ಬ್ಯಾಡಂದರು ಮನಸ್ಸಿಲ್ದ ಗುಲಾಬಿ ನಿನ್ನ ಬಾಳವನ ಸುಡಲು ಪ್ರಜ್ವಲಿಸುತ್ತಿದೆ ನನ್ನ ಹೃದಯದಲ್ಲಿ ಸೇಡಿನ ಕೆಂಡ ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ತಾಳಿ ಹರಿದು ಬೀಳುವುದು ಈ ಧರೆಗೆ ಆಗ ಮುಂದೆ ನೀನು ಮುಂದೆ ಆದ ಮೇಲೆ ನಿನ್ನ ಶೀಲಕ್ಕೆ ನಾನೇ ಮೊದಲು ಮಿಂಡ ಗುಲಾಬಿ ನಿನ್ನ ದೇಹದ ದೇಗುಲು ಒಡೆದು ಛಿದ್ರ ಛಿದ್ರವಾದಾಗ ನಿನಗರ್ಥವಾಗುತ್ತದೆ ಈ ರಣಧೀರ್ಣ ಯೋಚನೆ ನಿನ್ನ ಅಣ್ಣನಗಿಂತಲೂ ಹೆಚ್ಚಿರುವ ಚಲುವನೆ ನಿನ್ನ ಶೀಲಲ ಸವಿದು ಬಂದ ಸಿಂಧೂರನೆಂದು ಕಾಮದ ಕೊಡ್ಡಲಿಯನ್ನು ಹಾಕಿ ಅದೇ ಕೊಡ್ಡಲಿಯಿಂದ ನಿನ್ನ ಬಾಳ ಬಳ್ಳಿಯನ್ನು ನಿನ್ನ ಗಂಡನಿಂದ ಕತ್ತರಿಸದಿದ್ದರೆ ನನ್ನ ಹೆಸರು ರಣಧೀರ್ಣೆ ಅಲ್ಲ ನಿನ್ನ ಗಂಡನಂದೇ ನಿನ್ನನ್ನು ಮನೆಯಿಂದ ಹೊರ ಹಾಕಿ ಬೀದಿ ನಾಯಿಯಂತೆ ಭಿಕ್ಷೆ ಬೇಡುವಂತೆ ಮಾಡಿದಾಗಲೇ ನನ್ನ ಆತ್ಮಕ್ಕೆ ನೆಮ್ಮದಿ ರಣಧೀರ ಇದೇನೋ ನಿನ್ನ ಹೊಲಸಾಟ ಯಾಕೋ ಇವತ್ತು ಈ ಕೆಟ್ಟ ಕೆಲಸಕ್ಕೆ ಕೈ ಹಾಕಿರುವೆ ನಿನಗೇನಾದರೂ ತಲೆ ಕೆಟ್ಟಿದೆಯೇ ಏನಿಲ್ಲಣ್ಣ ಯಾಕೋ ಮನಸ್ಸಿಗೆ ಸ್ವಲ್ಪ ಬೇಚಾರವಾಗಿತ್ತು ಅದಕ್ಕೆ ಇದು ಸ್ವಲ್ಪ ವಿಸ್ಕಿ ಅದು ಬಿಡೋಣ ತೋಟದಿಂದ ಬಂದಿಯಲ್ಲ ಅಲ್ಲಿ ಕೆಲಸ ನಡೀತಿದೆ ತಾನೆ ಇನ್ನೊಂದು ವಿಷಯ ರವಿಚಂದ್ರನ ಹುಟ್ಟು ಹಬ್ಬ ಅದ್ದೂರಿಯಾಗಿ ಮಾಡಬೇಕು ಬೇಡಪ್ಪ ಮಗುವಿನ ಹುಟ್ಟು ಹಬ್ಬಕ್ಕೆ ಬೇಡ ಏಕೆಂದರೆ ನಮ್ಮದು ಸಾಧಾರಣ ಮನೆತನವಲ್ಲ ಆ ಹಬ್ಬಕ್ಕೆ ಕೆಟ್ಟವರ ಬಂದು ವಿಷ ಕಕ್ಕಬಹುದು ನೋಡೋಣ ಊರಿನವರು ಕೆಟ್ಟವರಿದ್ರು ನಾವು
ನಾವು ಮನೆಯವರು ಒಂದೇ ಭಾವನೆಯಿಂದ ಇರುತ್ತೀವಲ್ಲ ಅಷ್ಟೇ ಸಾಕಣ್ಣ. ನಿನ್ನ ಎದುರಿಗೆ ಇಂಥ ಕೆಲಸ ಮಾಡಿದ್ದು ತಪ್ಪಾಯ್ತು, ನನ್ನನ್ನು ಕ್ಷಮಿಸು. ಎದ್ದೇಳು ರಣಧೀರ, ಇನ್ನು ಮುಂದೆ ಇಂಥ ಕೆಟ್ಟ ಕೆಲಸಗಳನ್ನು ಬಿಟ್ಟು ಬಿಡಪ್ಪ, ಬಿಟ್ಟು ಬಿಡು. ಆಯ್ತಾಯ್ತು, ಇನ್ನು ಮುಂದೆ ನಾನು ಕುಡಿಯಲ್ಲ. ಆಯ್ತು, ನಡೆಯಪ್ಪ ನೀನು ಮನೆಗೆ, ನಾನು ಸ್ವಲ್ಪ ಆಮೇಲೆ ಬರುತ್ತೇನೆ. ನಡೆಯೋಣ. ಮಲ್ಲಿಗೆ ಮಲ್ಲಿಗೆ, ಏನು ಮಾಡುತ್ತಿರುವೆ? ಬಾರೆ ಹೊರಗೆ. ಬಂದಿರಿ, ಯಾಕೆ ನನಗೆ ಹೋಗಿದ್ದು? ಹೌದು, ಮನೆಯಲ್ಲಿ ಯಾರು ಕಾಣುತ್ತಿಲ್ಲವಲ್ಲ, ನಿನ್ನ ಕೆಂದುಟ್ಟಿಗೆ ಒಂದು ಸಿಹಿ ಮುತ್ತು ಕೊಡಬೇಕೆಂದು ಆತುರದಿಂದ ಬಂದಿದ್ದೇನೆ. ಹತ್ತಿರ ಬಾರೆ ನನ್ನ ಒಲವಿನ ರಾಣಿ. ಹಾ, ದೂರ ಸರಿಯಾಚೆ. ಅಲ್ರಿ, ಇಲ್ಲಿ ಯಾರಾದ್ರೂ ನೋಡಿದ್ರೆ ಏನು ಪದ್ಧತಿ ಅಂತೀನಿ. ಏನಲ್ಲೇ, ನಾನು ನಿನ್ನ ಗಂಡ, ನನಗೆ ಸರಿಯಾಚೆ ಎನ್ನುವೆ. ನನ್ನ ಇಷ್ಟ ಬಂದಾಗ ನಿನ್ನನ್ನು ಒಪ್ಪಿಕೊಳ್ಳುತ್ತೇನೆ. ಅದಕ್ಕೆ ನೀನು ಸದಾ ಸಿದ್ಧಳಿರಬೇಕು. ಆಯ್ತು ರೀ, ಈಗ ನೀವು ಹೇಳಿದ್ರಲ್ಲ, ಇನ್ನು ಮುಂದೆ ಸದಾ ಸಿದ್ಧರಾಗಿ ನೋಡ್ತೀನಿ. ಸರಿ. ಮಕ್ಕಳ ಮನೆಯಲ್ಲಿ ತೊಟ್ಟಲ ಕಾರ್ಯಕ್ರಮ ಇದೆ ಅಂತೆ, ನನಗೆ ಕರೆದಿದ್ದಾರೆ, ನಾನು ಬರ್ತೀನಿ. ಸರಿ, ಹೋಗಿ ಬೇಗನೆ ಬಾ. ಏ ಗುಲಾಬಿ, ಬಾರೆ ಹೊರಗೆ. ನೋಡಿ, ಕೈ ಕಾಲು ತಕೊಂಡು ಊಟ ಮಾಡ್ಬನ್ನಿ. ಊಟ ಅಂದರೆ ಹಸಿದಾಗ ತಿನ್ನುವ ಅನ್ನವಲ್ಲ, ಕಾಮದಿಂದ ಹಸಿದಿದ್ದೇನೆ, ತೃಪ್ತಿಪಡಿಸೋ. ಯಾರ ಜೊತೆ ಮಾತನಾಡ್ತಾ ಇದೆ ಎಂಬುದನ್ನ ಅರಿವಿಟ್ಕೊಂಡು ಮಾತನಾಡು. ರಣಧೀರ, ನಾನು ನಿನ್ನ ಅತ್ತಿಗೆ. ಅತ್ತಿಗೆ ಅತ್ತಿಗೆ ಅಣ್ಣ ತಂಗಿ ಎಂಬ ಪವಿತ್ರವಾದ ಸಂಬಂಧವನ್ನು ಮರೆತು ಕಾಮದಾಟ ಆಡುವ ಮಾನಗೆಟ್ಟವರೆಷ್ಟಿಲ್ಲ ಇಂದಿನ ಸಮಾಜದಲ್ಲಿ. ತಾಳಿ ಕಟ್ಟಿದ ಗಂಡನನ್ನು ಬಿಟ್ಟು ಹಣದ ಆಶೆಗಾಗಿ
ಮಿಂಡನ ಜೊತೆ ಮಲಗಿ ಬರುವ ಹೇಸಿ ಹೆಣ್ಣುಗಳಿಷ್ಟಿಲ್ಲ ಇಂದಿನ ಸಮಾಜದಲ್ಲಿ. ಗುಲಾಬಿ ಸಮಾಜದ ಸಾಹಿತ್ಯ ಎಷ್ಟೇ ವರ್ಣಿಸಿದರೂ ಸಾಲದು. ಸುಮ್ಮನೆ ಸುಖ ನೀಡುವಾರೆ ಈ ರಣಧೀರನಿಗೆ. ನಿನ್ನಂತ ಮೂರ್ಖನ ಮಾತಿಗೆ ಮರಳಾಗಿ ಸೆರೆಹಾಸುವ ಸೋಳೆ ನಾನಲ್ಲ. ನೋಡು, ನನ್ನ ಕರುಳಲ್ಲಿ ಮಾಂಗಲ್ಯವಿದೆ. ಮಾಂಗಲ್ಯ ಕಟ್ಟಿದ ಗಂಡನಿಗಾಗಿ ನನ್ನ ಸೆರಗು ಮೀಸಲಿದೆ ಹೊರತು ನಿನ್ನಂತ ಭಂಡರಿಗೆಲ್ಲ. ಮರ್ಯಾದಿಂದ ಅತ್ತಿಗೆ ಅಂತ ಉಚ್ಚರಿಸೋ ಕಿರಾತಕ. ಗುಲಾಬಿ, ನೀನು ನನಗೆ ಸುಖ ನೀಡಿದರೆ ಈ ಐಶ್ವರ್ಯಕ್ಕೆ ಒಡತಿಯಾಗುವೆ. ಇಲ್ಲದಿದ್ದರೆ ನಿನ್ನ ಮಾಂಗಲ್ಯ ಹರಿಸಬೇಕಾಗುತ್ತದೆ. ಎಚ್ಚರ. ಕಾಮ ತುಂಬಿದ ಪಶುವೆ, ನೀನು ಮಾಡುವ ಈ ಹೊಲಸ ಕೆಲಸಕ್ಕೆ ನನ್ನ ಜೀವನ ನಾಟಕ ರೂಪದಲ್ಲಿ ಕಥೆಯಾಗಿ ಬಿಡುಗಡೆ ಮಾಡುವೆ. ನಾನು ಏನೆಂದು ನಾಟಕ ಕೃತಿ ಬಿಡುಗಡೆ ಮಾಡುವೆ? ಮಾನಕ್ಕಾಗಿ ಮಾಂಗಲ್ಯ ತ್ಯಾಗ, ಅರ್ಥಾರ್ಥ ಬಾಳು ಮೆಚ್ಚಿ ಬಂದ ತಾಳಿ ಎಂದು. ನಾಟಕ ಗರತಿ ಎಂದು ಬಡಿದಾಡಿದರೆ ಗರತಿ ಪಟ್ಟದ ಗಮ್ಮತ್ತು ನೀನೇನು ಚೆನ್ನಾಗಿ ಅರತಿಲ್ಲ. ಆ ಮೈಲಾರಿ ಲಿಂಗನ ಪತ್ನಿ ಗಂಗೆ ಮಾಳಮ್ಮನಿಗೆ ಸಿಂಪಿಗನ ಸೂಳೆ ಎಂದು ಕಟ್ಟಿದ್ದು ಗೊತ್ತಲ್ಲ. ಇಲ್ಲದಿದ್ದರೆ ಮನೆಯಿಂದ ಹೊರ ಹಾಕಬೇಕಾಗುತ್ತದೆ. ಈ ಅಕ್ಷರ. ನೀನು ನಮ್ಮನ್ನು ಒದ್ದು ಹೊರ ಹಾಕಿದ್ರು, ಬೀದಿಯಲ್ಲಿ ಭಿಕ್ಷೆ ಬೇಡಿಯಾದ್ರೂ ತಿನ್ನಲು ನಾವು ಸಿದ್ಧ. ಆದ್ರೆ ಗಂಡನಿಗೆ ಮೀಸಲಿಟ್ಟ ಈ ಅನ್ನವನ್ನ ನಿಮ್ಮಂತ ನಿಂದರಿಗೆ ಸೆರೆಗೆ ಹಾಸುವ ಸೂಳೆ ನಾನಲ್ಲ. ಸೂಳೆ ಸೂಳೆಗಿದ್ದಷ್ಟು ಬೆಲೆ ನಿನಗೆಲ್ಲಿದೆ? ಹಸಿದು ಬಂದವರಿಗೆ ತುತ್ತು ಅನ್ನ ನೀಡಿ ಪುಣ್ಯ ಕಟ್ಟಿಕೊಳ್ಳುವವರಿಗಿಂತ ಸುಖ ನೀಡುವ ಸೂಳೆರಿಗೆ ಹೆಚ್ಚಿನ ಗೌರವವಿದೆ ಈಗಿನ ಕೆಟ್ಟ ದುನಿಯಾದಲ್ಲಿ. ಸತಿ ಇದ್ದ ಮೇಲೆ ಇನ್ನೊಬ್ಬ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕುವುದು ಸರಿಯಲ್ಲ. ಅದರಲ್ಲೂ ನಾನು ಯಾರು? ನಿನ್ನ ಅತ್ತಿಗೆ. ಅತ್ತಿಗೆ ಅಂದ್ರೆ ಹೆತ್ತ ತಾಯಿ ಸಮಾನ. ತಾಯಿ ಇಲ್ಲದ ನಿನಗೆ ತಾಯ್ತನ ನೀಡ್ತಾ ಇದ್ದೀನಿ ನಾನು. ಮರ್ಯಾದಿಂದ ಮಗನ ಸ್ಥಾನವನ್ನು ಪಡೆದುಕೊಳ್ಳೋ ಪಶುವೆ. ಅತ್ತಿಗೆ ಅತ್ತಿಗೆ ಅಂತ ವರ್ತಿಸಿ ಯಾರಿಲ್ಲದ ಸಮಯದಲ್ಲಿ ಮುತ್ತಿಟ್ಟು ಸುಖ ಪಡುವ ನಾರಿಯರು ಎಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಸ್ವಂತ ಗಂಡನ ಎದುರಿಗೆ ಮಿಂಡನ ಹೆಗಲ ಮೇಲೆ ಕೈ ಹಾಕಿಕೊಂಡು ತಿರುಗಾಡುವ ಮಾನಗೆಟ್ಟವರೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ನೋಡಪ್ಪ ಮೈದ್ರ, ನಿನಗೆ ಕಾಲು ಹಿಡಿದು ಬೇಡ್ಕೊತೀನಿ, ದಯವಿಟ್ಟು ನನ್ನನ್ನು ಕಾಪಾಡು. ನನ್ನೇನು ಮಾಡಬೇಡ, ದಯವಿಟ್ಟು ನೋಡು ಗುಲಾಬಿ, ನೀನೆಷ್ಟೇ ಬೇಡಿಕೊಂಡರೂ ನಾನು ಕೇಳಲಾರೆ. ಕರುಣೆಯ ಕರಳು ಇರಬಾರದು. ನಿನಗೆ ಮರ್ಯಾದೆಯಿಂದ ಬಾಳಬೇಕಾದರೆ ನನ್ನನ್ನು ಒಪ್ಪಿ ತೃಪ್ತಿಪಡಿಸಬೇಕು. ಒಂದು ವೇಳೆ ನನ್ನಿಂದ ದೂರ ಆದರೆ ನಿನ್ನ ಶೀಲ ಹರಣವಾಗುವುದು ಗ್ಯಾರಂಟಿ. ನರ ರಾಕ್ಷಸ, ನೀನೇನು ಮನುಷ್ಯನ ಇಲ್ಲ ಕಾಡು ಮೃಗನ? ನೋಡು, ಮೈದುನ ಅಂತ ಮರ್ಯಾದೆ ಕೊಟ್ರೆ ನನ್ನ ಶೀಲಕ್ಕೆ ಕೈ ಹಾಕಲು ಬಂದ್ರೆ ಕೈಯನ್ನು ಕಟ್ಟಿಗೆ ಹಿಡಿದು ರಣಚಂಡಿ ಅವತಾರಕ್ಕಾಗುತ್ತೆ. ಎಚ್ಚರ. ಹೀಗಾಗಿ ನನ್ನ ನಾನಿನ ಮಗಳು ಅಂತ ತಿಳ್ಕೊಂಡು ಬಿಟ್ಟು ಬಿಡು. ಮಗಳು ಮಗಳ ಕತೆ ಕೇಳಿಲ್ಲವೇ ನೀನು? ಸೃಷ್ಟಿಕರ್ತನಾದ ಬ್ರಹ್ಮನೇ ಸ್ವಂತ ತನ್ನ ಮಗಳನ್ನ ಮೋಹಿಸಿದೆಂಬ ಕತೆ ಗೊತ್ತಿಲ್ಲವೇ ನಿನಗೆ? ಅದಲ್ಲದೆ ಮಗಳ ಮಾಂಗಲ್ಯ ಹರಿದು ಮನೆ ಕಟ್ಟಿ ರಾಜ್ಯರಂತೆ ದರಬಾರ ಮಾಡುವ ಮುಟ್ಟಾರು ತುಂಬಿರುವ ಈ ಸಮಾಜದಲ್ಲಿ ನಾವಿಬ್ಬರು ಎಂದು ತಿಳಿ. ನೋಡು, ಬ್ರಹ್ಮ ಮೋಹಿಸಿದ್ದು ನಿಜ. ಆದ್ರೆ ಆ ಬ್ರಹ್ಮನ ನಾಯಿ ಸಮಾಜದಲ್ಲಿ ಯಾರು ಪೂಜೆ ಮಾಡೋದಿಲ್ಲ. ಅದನ್ನು ತಿಳ್ಕೊಂಡು ಲೇ ಸೊಕ್ಕಿನ ಹೆಣ್ಣೆ, ನಿನಗೆಷ್ಟೇ ಹೇಳಿದರೂ ಪ್ರಯೋಜನವೇ ಇಲ್ಲ. ನಿನಗೆ ಬಲಾತ್ಕಾರವೇ ಸರಿಯಾದ ಮಾರ್ಗ.
ಅತ್ತಿಗೆಯ ಮೇಲೆ ಅತ್ಯಾಚಾರ ಮಾಡಲು ಮುಂದಾದೆಯಾ ಮೂರ್ಖ? ಏ ಬಡಬಿಕಾರಿ, ನನ್ನ ಮನೆಗೆ ಬಂದು ನನಗೆ ಒಂದು ಬುದ್ಧಿ ಹೇಳುವಷ್ಟು ಧೈರ್ಯ ಬಂತೇನೋ ನಿನಗೆ? ನಿನಗಷ್ಟೇ ಯಾಕೆ, ನಿಮ್ಮ ಅಪ್ಪನಿಗೆ ಬುದ್ಧಿ ಹೇಳುವಷ್ಟ ಧೈರ್ಯ ನನ್ನಲ್ಲಿದೆ. ಹೇ? ನಮ್ಮಪ್ಪ ಈ ತಾಲೂಕಿನ MLA, ಅಂತವರಿಗೆ ಬುದ್ಧಿ ಹೇಳುವಷ್ಟು ಧೈರ್ಯನೇ ನಿನಗೆ? ಕರೆಕ್ಟ್. ನಿಮ್ಮಪ್ಪ ಈ ತಾಲೂಕಿನ ಮಾಜಿ MLA ಆಗಿದ್ದಕ್ಕೆ ಬುದ್ಧಿ ಹೇಳಲು ಬಂದಿರುವೆ. ಅಂತವರ ಮಗನಾಗಿ ನೀನು ಇಂಥ ಕೆಟ್ಟ ಕೆಲಸ ಮಾಡುತ್ತಿರುವೆಯಾ? ನಿಮ್ಮ ಅಪ್ಪನಿಗೂ ನಾವು ಕೂಡ ಹೋಟು ಹಾಕಿದ್ದೇವೆ, ಒಳ್ಳೆ ಕೆಲಸ ಮಾಡುವೆಂದು. ಇಂಥ ಕೆಟ್ಟ ಕೆಲಸಕ್ಕೆ ಪ್ರೋತ್ಸಾಹ ಕೊಟ್ಟರೆ ಒಂದು ಓಟು ಕೊಟ್ಟೆವು, ಇಂದು ಬೂಟು ಕೊಡ್ತೇವೆ. ಎತ್ತರ. ಲೇ ಬಿಕಾರಿ, ಇನ್ನೊಮ್ಮೆ ಸಿಕ್ಕಾಗ ವಿಚಾರಿಸಿಕೊಳ್ಳುತ್ತೇನೆ ನಿನ್ನನ್ನು. ನಾವು ಓಟು ಕೊಟ್ಟರೆ ತಾನೇ ನೀನು MLA ಆಗುವುದು. ನಿನ್ನ ಈ ಕೆಟ್ಟ ವರ್ತನೆ ನೋಡಿ ಬೇರೆಯವರಿಗೆ ಅವಕಾಶ ಕೊಡ್ತೀವಿ. ಮರ್ಯಾದೆಯಿಂದ ಮರೆಯಾಗು. ಇಲ್ಲವಾದರೆ ಈ ತಾಯಿಯ ಕಾಲಲ್ಲಿರುವ ಪಾದರಕ್ಷೆಗಳೇ ಸರಮಾಲೆ ಮಾಡಿ ನಿನ್ನ ಕೊರಳಿಗೆ ಹಾಕಿ ಬೀದಿ ಬೀದಿಯ ಕತ್ತೆಯ ಮೇಲೆ ಕೂರಿಸಿ ಮೆರವಣಿಗೆ ಮಾಡಬೇಕಾಗುತ್ತದೆ. ಎತ್ತರ. ಬಾ ತಂಗಿ, ಒಳಗೆ ಹೋಗೋಣ. ಎಂತಹ ತಪ್ಪುತ್ತೆ, ಏನು ಮಾತು? ಏ ಚಲುವ, ನನಗೆ ಒಂದು ಶೀಲ ರಕ್ಷಣೆ ಮಾಡಿದ ನಿನಗೆ ಅವಳ ಶೀಲಹರಣ ಮಾಡಲು ಬಂದಿದ್ದನೆಂದು ಹೇಳಿ ನಿನ್ನನ್ನು ಕಾಮುಕನೆಂದು ಊರು ತುಂಬ ಡಂಗುರ ಸಾರಿಸಿ ಗುಲಾಬಿಯ ಜೀವನ, ಗುಲಾಬಿಯ ಶೀಲ ಸವಿಯಲು ಬಂದ ಕಾಮುಕನೆಂದು ಹೇಳಿ ಅವಳ ತಾಳಿ ಹಾರಿಸುವುದೇ ನನ್ನ ಮುಂದಿನ ಗುರಿ. ನಾಗಿ ನಿನ್ನ ಗಿಡದಾಗ ಸುಬಾರಿ ಮಾವ ನಿನ್ನ ಮಗಳಕ್ಕಿ ಬಾರಿ ಪೀಸ, ಮಾವ ನಿನ್ನ ಮಗಳಕ್ಕಿ ಬಾರಿ ಪೀಸ, ಸಣ್ಣ ನೋಡ ನಿನ್ನ ಪೀಸ, ಮಾವ ನಿನ್ನ ಮಗಳಕ್ಕಿ ಬಾರಿ ಪೀಸ, ಸಣ್ಣ ನೋಡಿ ಏನ ಚಂದಕ್ಕೆ ಮಾವ ನಿನ್ನ ಪೀಸ, ಬಿಡುವಿಲ್ಲ ನಾಯಿನ
ನಾವು ಡ್ರೈವಿಂಗ್ ಕೆಲಸ ಮಾಡ್ತೀವಿ. ಮಾಸ್ತರ್ ನಾ ಡ್ರೈವರ ಹೊಂಟೈತಿ, ನಾನು ಒಂದ್ಸಲ ಡ್ಯಾನ್ಸ್ ಮಾಡ್ತೀನಿ. ನಮಸ್ಕಾರ ರೀ, ನಿಮ್ದಕ್ಕೆ ಸಲಾಮ್ ಅಲೈಕುಂ. ನಾವು ಮಾಡ್ತೀವಿ ನಿಮ್ದಕ್ಕೂ ನಮಸ್ಕಾರ. ನೀನ್ ರಾತ್ರಿ ಹಾಲಾಗ ಬರ್ಲಿಲ್ಲ, ಯಾಕೆ ಬಂದಿಲ್ಲ? ಅದೊಂದು ದೊಡ್ಡ ಕತಿ ಆಗೈತ್ರಿ. ಒಂದಿಟ್ಟ ಸಣ್ಣ ಮಾಡಿ ಹೇಳ್ತಾನೆ ಕೇಳಲ್ಲ. ಹೇಳು. ನೀನ್ ಏನಾಗಿತ್ತು ಹೊತ್ತು ಮುಣಿಗಿ ಜಾತ್ರೆ ನನಗಾಗ ಹಾಲು ಹಿಂಡ್ಬೇಕಂತೇಳಿ ಪಿಕ್ನಿಕ್ ಕೊಡು ಹಾದಿನಪ್ಪ. ಎಮ್ಮಿ ಯಾ ಸಿಟ್ನಾಗಿತ್ತೇನೋ ಸಿಟ್ಟಿಗೆ ಜಾಡಿಸಿ ಒತ್ತ ಒದಿತ್ತು ಕಿಟ್ಲೆ ಕರೆ ಹೊಲದಾಗ ಬಿತ್ರಿ. ಮತ್ತು ನಾವು ಹೋಗಿ ಈಚೆ ಕಡೆ ಸ್ಮಶಾನದಾಗ ಬಿಟ್ವಿ. ಅಯ್ಯಯ್ಯೋ. ಏನಾಗಿತ್ತೇನೋ ಅಲ್ಲೇ ಮಾಸ್ತರ್ ತಂಪತ್ತಿ ತಿರುಗಿ ಬಂದಂಗಾಗಿ ನಿದ್ದೆನ ಹತ್ತಿ ಬಿಟ್ಟಿತ್ತು. ಹೊತ್ತು ಹೊಂಟ ನೋಡ್ತಾನ ಟೈಮ್ 4 ಆಗಿತ್ತು. ಅನಿಲ್ ಸರ್ಗಳು ಗಾಡಿ ತೊಗೊಂಡ ಕಬಡ್ಡಿಗಾರ ಸರ್ ಲಕ್ಷ್ಮಣ ಬಿತ್ಲಕ್ ಹೊಂಟಿದ್ದ. ಅವ ಇಲ್ಲೇ ಕೂತಿದ್ದು ಅಂತ ಕೇಳ್ದ. ಯಾನಿಲ್ಲ, ಕೋಟ್ಲಿಗೆ ವಾಕಿಂಗ್ ಹೋಗಿನಿ. ಮತ್ತೊಬ್ರು ಕಳಿತಾನ ಕೋಟ್ಲಿಗೆ ವಾಕಿಂಗ್ ಹೋಗಿನಿ, ದಣು ಆಗ್ಯಾವ, ಇಲ್ಲೇ ಬಂದು ಕೂತಿನ ಅಂತ ಹೇಳ್ರಿ. ಯಾರು ಹೇಳುದು? ಅದಕ್ಕೆ ಎಲ್ಲಿ ತಡ ಹಾಲ ನಾವು ಹೊಂಟೀವಿ. ಈಗ ನಿಮ್ಮ ಗತಿ ತಗೊಂಡು ನಾವೇನು ಮಾಡೋಣ್ರಿ? ನಮ್ದ ಹರದ 12 ಆಗೈತಿ. ನಾವು ಬ್ಯಾರೆದವ್ರು ವಿಚಾರ ಮಾಡೋದು ಬಿಟ್ಟಿದೀವಿ. ಈಗ ಅದೇ ನಮ್ಗೆ ಇನ್ನೊಂದು ಸ್ವಲ್ಪ ಕೊಡ್ಬೇಕು, ಕೊಡ್ತೀರೇನ? ಸಮಾಧಾನ ಇರ್ರಿ. ಅಲ್ಲಿ ಎಷ್ಟು ಮಾತಾಡ್ತಿರಲ್ಲ, ನಾನ್ ನಿಮ್ಮಿಂದ ಏನ್ ಕೊಡಬೇಕು? ಮತ್ತೇನು ಕೊಡ್ತೀರಿ? ಉಳಿದ ಹಾಲನ್ನು ಬಾಕಿ ಇನ್ನು ಎಷ್ಟು ಇರ್ತಾನ ಬಾಕಿ? ತಗೊಂಡವ್ರಿಗೆ ಗೊತ್ತಾ? ನೀವು ಬರ್ಕೊಂಡಿರಿ ಇಲ್ಲೋ? ಎಷ್ಟು ತಗೊಂಡ್ರಿ ನಮಗೆ? ನಮಗಂತೂ ನೆನಪಿಲ್ಲ. ನಮಗಂತೂ ಹಾಲು ಬೇಕಂದ್ರೆ ಬೇಕು ನೋಡು. ನೋಡ್ರಿ, ಈಗ ಸತ ನಾವು ಹಾಲು ನಿಮ್ಗೆ ಹಾಕ್ಬೇಕಂದ್ರೆ ಮತ್ತೇನ್ರ ಬೇಕೇನು? ಹಂಗೇನಿಲ್ಲ. ನಮ್ದು ಮೊದಲಿನ ಉಳಿದ ಬಾಕಿ ಕೊಡ್ರಿ, ಆಮೇಲೆ ಹಾಲು ಹಾಕ್ತೀವಿ. ಓ ಹಿಂಗ ಅಲ್ರಿ. ಮತ್ತೆ ನಿಮ್ಮಂತರ ಬೆಂಗಳೂರು ಹೋದ್ರೆ ಮತ್ತೆ ನಮ್ಮಂತರ ಗತಿ ಹಂಗ? ನಿಮ್ಮ ಗತಿ ನಾವು ಇನ್ಕಾನ ಹೇಳಿದಿಲ್ಲ. ನಿಮ್ಮ ಗತಿ ತಗೊಂಡು ನಾವೇನ್ ಮಾಡೋಣ ಅಂತ ಹೇಳಿ ಒಂದ್ ಕೆಲಸ ಮಾಡಿ. ನಾವು ಬ್ಯಾರೆದವ್ರು ವಿಚಾರ ಮಾಡೋದು ಬಿಟ್ಟಿದೀವಿ. ಈಗ ಅಲ್ಲ, ಒಂದ್ ಕೆಲಸ ಮಾಡ್ರಿ ನೀವು. ಹೇಳ್ರಿ ಹಂಗಾರ. ಅಲ್ಲಿ ಹೋಗಕ್ ಹೋಗ್ಬೇಡ್ರಿ. ನಿಮ್ಮ ಕಷ್ಟ ಕಡಿಮೆ ಆಗಲ್ಲ, ನಿಮ್ಮ ಬೇಕಾದ್ರೆ ಜಾಸ್ತಿನೇ ಆಗತ್ ನಿಮ್ಮ ಕಷ್ಟ. ಹಾ ರೀ, ನೋಡ್ರಿ, ನಮ್ಮ ಕಷ್ಟ ಕಡಿಮೆ ಮಾಡಾಕನ ನಾವೀಗ ಗೋವಾಕ್ ಹೊಂಟಿದೀವ. ಅಲ್ಲಿ ಹೋದ್ರ ನಮಗೆ ಸುಖ ಸಿಗ್ತೈತಿ. ಅದಕ್ಕೆ ನೀವು ಬರ್ತೀರ ನಡ್ರಿ. ಮತ್ತೆ
ಆ ಬಾ 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 ಡುಮ್ಮ ಅಡ್ಡಿಲ್ಲ ಮತ್ತ ಅವು ಹೆಂಡ್ರ ಮಕ್ಕಳ ಆಸೆ ಐತನ ಹೌದಿಲ್ಲ ಹೌದ್ರಿ ನಮ್ಮ ದೋಸ್ತರೆಲ್ಲ ಗೋವಾಕ್ ಹೋಗಿ 2 ವರ್ಷದಾಗ 2 ಮಕ್ಕಳನ್ನ ಹಡ್ದ ಒಂದು ಎತ್ಕೊಂಡು ಬರ್ತಾರ ಮತ್ತು ಒಂದು ನಡೆಸೋತ್ ಬರ್ತಾರ. ಅದನ್ನು ನೋಡಿ ನಮ್ಮ ಹೆಡಕ್ ಒಟ್ಟ ಮ್ಯಾಲ ಎತ್ತೊಳಗ 8 ದಿನ ಆಯ್ತು. ಅದಕ್ಕೆ ನಾವು ನಿಮ್ಮಂತ ಮಾಲ್ ನೋಡಿ ಯಾವಾಗ ಮದ್ವೆ ಆಗೋನು ಅಂತ ಹೇಳಿ ಕೂತಿದ್ದೀವಿ. ಅಂತೂ ಇಂತೂ ನೀವು ಬಹಳ ದೊಡ್ಡ ಕನಸು ಕಾಣಕತ್ತೀರ ಅನ್ನಂಗ ಆತ್ ಬಿಡು. ಹೌದ್ರಿ, ಮತ್ತೆ ನಿಮಗೇನಿಲ್ಲ ನನ್ನ ಕನಸ? ಮನುಷ್ಯ ಅಂತ ಹುಟ್ಟಿದ ಮೇಲೆ ಎಲ್ಲಾರ್ಗಿ ಕನಸು ಇರ್ತಾವ. ನಿಮಗ್ ಕನಸು ಏನಿಲ್ಲ ಮತ್ತೆ? ಕನಸೆಲ್ಲ ಕಂಡಿದ್ದೆ, ಆದ್ರೆ ಏನ್ ಮಾಡುದು, ನನ್ನ ಕನಸಿಗೆಲ್ಲ ಕಲ್ಲು ಹೋಗಿ ಬಿಟ್ಟು ನೋಡಿ. ನಿಮ್ಮ ಕನಸಿಗೆ ನಾ ಕಲ್ಲು ಹೋಗಿದ್ನ? ಭಗವಂತ ಮಾದೇವಪ್ಪ, ನಮಗ 8 ದಿನ ಆಯ್ತು ಕನಸು ಬೀಳೋದು ಬಂದಾಗ ಈಗ ಅಂತದ್ರಾಗ ನಿಮ್ಮ ಕನಸಿಗೆ ನಾ ಯಾವಾಗ ಕಲ್ಲು ಹೋಗಿನ್ರಿ? ಮತ್ತೇನ ಕೇಳ್ತೀರಿ? ನಾ ಏನು ಕನಸ್ಕೊಂಡಿದ್ದೆ ಗೊತ್ತೇನು? ಹೇಳಿಲ್ಲ, ನೀವ್ ಯಾರು ಕನಸ್ಕೊಂಡ್ರಿ ಹೇಳಿ ನಾವು ಕೇಳ್ತೀವಿ. ತಡಿ ಹೇಳ್ರಿ, ಹೇಳ್ತೀನಿ. ಇದಕ್ಕೆ ನಾ ಈ ಊರ ಒಂದು ಹೋಟೆಲ್ ಇಡ್ಬೇಕಂತ ಮಾಡಿದ್ದೆ. ಒಂದು ಹೋಟೆಲ್ ಇಟ್ಟು ಈ ಊರ ಒಂದು ಬಿಲ್ಡಿಂಗ್ ಕಟ್ಟಿಸ್ಬೇಕಂತ ಮಾಡಿದ್ದೇನೆ. ನನ್ನಂಗೆ ಈ ಊರಾಗ ಯಾರು ಬಿಲ್ಡಿಂಗ್ ಕಟ್ಟಿಸ್ಬಾರ್ದು. ನಾ ಬಹಳ ಅಂದ್ರೆ ಬಹಳ ರೊಕ್ಕ ಮಾಡ್ಬೇಕಂತ ಮಾಡಿದ್ದೆ. ಬಹಳಷ್ಟು ರೊಕ್ಕ ಮಾಡಿ ನನ್ನ ಮದ್ವೆ ಆಗಿ ವರ್ಷದಾಗ ಅವಳಿ ಜನ ಮಕ್ಕಳು ಆಡಬೇಕಂತ ನಾನ್ ಮಾಡಿದ್ದೆ. ಆದ್ರೆ ಇಂಥದೆಲ್ಲ ಹೇಳಿ ನನ್ನ ಕನಸಿಗೆ ಕಲ್ಲು ಹೋಗಿ ಬಿಟ್ಟು ನೋಡು. ಕಮಲ, ನೀ ಬರೀ ಈಗ ಸದ್ದ ನಿನ್ನೂ ಅಟ್ಟ ಆಸೆ ಹೇಳಿದೆ, ನಾನು ಹೇಳ್ತೀನಿ ಕೇಳಿಗ. ಸುಭಾಷಣ್ಣನಂತದ ಡಬಲ್ ಮಜಲಿ ಮನಿ ಕಟ್ಟಬೇಕ, ಲ್ಯಾಂಡ್ಗಿ ಸಾಹೇಬ್ರ ಅಂತದ ಒಂದು ತಾರ್ ಗಾಡಿ ತಗೋಬೇಕ, ಮತ್ತ 1-2 ಕಿಲೋ ಬಂಗಾರ ತಗೋಬೇಕ. ಅಂತದ್ರಾಗ ನಿನ್ನಂತ ಚಂದೂಳ ಚೆಲುವಿನ ನೋಡಿ ಮದುವೆ ಆಗ್ಬೇಕಂತೇಳಿ ಭಾಳ ಆಸೆ ಇತ್ತ. ಕರೆ ಏನ್ ಮಾಡುದು, ಕಿನಾಲ್ದವ್ರು ಒಟ್ಟ 10,000 ಪಗಾರ ಕೊಡ್ತಾರ. ಅದು ಬರೀ ಚಾ ಕುಡ್ಲಕ್ಕ ಸಾಲ್ವಲ್ದು ನಮ್ಗೆ. ಅದಕ್ಕೆ ನಮ್ಮ ತ್ರಾಸ ಕಡಿಮೆ ಮಾಡಾಕ ನಾವೀಗ ಗೋವಾಕ್ ಹೊಂಟಿವ. ಗೋವಾಕ್ ಹೋಗಿ ಅನಂತಪುರ ಮಹೇಶನ ಕಡೆ ಸೆಂಟ್ರಿಂಗ್ ಕೆಲಸ ಕಲಿತ ಕಂಡಾಪಟ್ಟಿ ರೊಕ್ಕ ಸಂಪಾದನೆ ಮಾಡ್ಕೊಂಡು ಬರ್ತಾನೆ. ಅವಾಗ ನಿನ್ನ ಮದುವೆ ಆತನು ಸರಿ ದಾರಿ ಬಿಡಿ. ಗೋವಾ ಅಂದ್ರೆ ಮತ್ತೆ ನನಗೆ ಏನೇನೋ ನೆನಪಾಗತ್ ನೋಡಿ. ಗೋವಾಕ್ ಹೋಗೋ ತಪ್ಪೇನಿಲ್ಲ, ಅಲ್ಲಾಗಿಲ್ಲ ಹೆದ್ದಾರಲ್ಲ. ನೋಡ್ರಿ 16 ವರ್ಷ ಆತ ನಾನು ಹೊಲ ಆಗಿ ಗೊತ್ತೈತಿ. ಆದ್ರ ನನ್ನ ಹೊಲದಾಗ ಯಾರಿನ ಕಾಲ ಇಟ್ಟಿಲ್ಲ. ಒಂದು ಸಲ ನೀವು ನನ್ನ ಹೊಲಕ್ಕೆ ಕಾಲಿಟ್ಟು ಹುಳುಕಂತೆಲ್ಲ ಸ್ವಚ್ಛ ಮಾಡಿ ಚಂದಾಗ ಹಸನ ಮಾಡಿ ಅದಕ್ಕೆ ನೆಗಲ ಹೊಡವೆ ಅವನ್ನ ಬೆಳೆ ಬಿತ್ತುರಿ. ಬೆಳೆ ಬಿತ್ತಿದ ಮೇಲೆ ನಿಮ್ಮ ಮುಂದೆ ಹೋಗ್ತೀನ್ರಿ, ಒಂದೊಂದು ತೆನಿ ಮುತ್ತು ಮುತ್ತು ಬಂದಂಗ ಬರ್ತಾವ ನೋಡು. ಹಂಗಾದ್ರೆ ಇಲ್ಲಿ ತನ ನಿಮ್ಮ ಹೊಲ ಹಾಳ ಬಿದ್ದಿತ್ತನ್ರಿ? ಅಯ್ಯ ಕೇಳ್ತಾರ, ನನ್ನ ಮಾತ್ರ ಭಾರಿ ಮಸ್ತ್ ಹೊಲ. ಇಡೀ ಊರ ಮಂದಿಗೆ ನಾನು ಹುಡುಗನ ಎಲ್ಲ ಕಣ್ಣು ನಿಮಗೆ ಗೊತ್ತಿಲ್ಲ. ಬೆಕ್ಕದಂಗ ಮನೆ ಆಗ್ಲಿ ಆರಾಮನೆಲ್ಲ ಹೊಡಿಬೋದು ನೋಡು. ನಮ್ಮ ಹೊಲದಾಗ ಮುಳ್ಳು ಬದ್ನಿಕಾಯಿ ಬೆಳಿಬೋದು, ಹಾಗಲಕಾಯಿ ಬೆಳಿಬೋದು, ಮೂಲಂಗಿನೂ ಬೆಳಿಬೋದು, ಇಷ್ಟೆಲ್ಲ ಬೆಳಿಬೋದು ನೋಡು. ಹಂಗಾದ್ರೆ ಹುಲ್ಲ ಕಂಡಪಟ್ಟಿ ಮಳ 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 ಬೆಳೆದಿರ್ಬೇಕ್ರಿ. ಎಲ್ಲ ಹಸರು ಮಾಡಿ ನಾವು. ಅದ್ರಾಗ ನಮ್ದು ಹೊಲ ಬೆಳಿ ಬಿದ್ದು ಬಿಟ್ಟೈತಿ. ಇಷ್ಟು ವರ್ಷ ಅದಕ್ಕೆ ಯಾರೂ ನೆಗ್ಲನ ಹೊಡೆದಿದ್ದಿಲ್ಲ. ನಾ ಇನ್ನೂ ಸಣ್ಣಕ್ಕಿದ್ನಂತ ಅವಾಗ ಏನೋ ಒಂದು ಹುಡುಗ ಬಂದು ಅವಾಗ ನೆಗ್ಲ ಹೊಡೆದಿದ್ದು. ಇದುವರೆಗೆ ಯಾರೋ ಕೈಯ ಹಚ್ಚಿಲ್ಲ ಹೊಲಕ್ಕೆ. ಹಂಗಾದ್ರೆ ನಿಮ್ದೊಂದು ಎಕರೆ ನಮ್ಮ ಪಾಲಿಗೆ ಕೊಡ್ತೀರಿ ಏನು? ಮತ್ತೆ 1 ಎಕರೆ ಹೊಲ ಐತಮ್ಮ, ಅದ್ರಾಗ ಒಂದು ಸಣ್ಣ ಬಾವಿ ಐತೆ. ಹಂಗಾದ್ರೆ ನಮ್ದೊಂದು ಕಿರ್ಲೋಸ್ಕರ್ ಕಂಪನಿ ಇಂಜನ್ ಖಾಲಿ ಐತ್ರಿ. ನಿಮ್ಮ ಬಾಯಿಗೆ ಹಚ್ಚಿದೀವಂದ್ರಪ್ಪ ಅದಕ್ಕೆ ನೀರ ಖಾಲಿನ ಮಾಡ್ತದ್ರಿ. ಏನ ಅಂದೆಲ್ಲ ಬದುಕೇನ ಇನ್ನೊಂದ್ಸಲ ಇಂಜನ್ ಐತ್ರಿ ಕಿರ್ಲೋಸ್ಕರ್ ಕಂಪನಿದ. ಅದಕ್ಕೆ ಮುಂಚೆ ಏನಂದಿಲ್ಲ ಬದುಕು ಅದನ್ನ ಅದು ಯಾರಿದಾರ ನಿಮಗೆ ತಿಳಿಯಂಗಿಲ್ಲ, ಅದು ಹೊತ್ತು ಹೊಂಟೈತಿ ಬೇಡ.
ಹೊತ್ತೊಂಟತ್ತಿಲ್ಲ ಹೊತ್ತೊಂಟ ಮೇಲೆ ಒಂದು ನಾಯಿ ಹೇಳ್ತೀನಿ ಕೇಳ ಹೊಕ್ಕಕ್ಕ ಹೊಕ್ಕ ಹಿಂಗಿರ್ಬೇಕು ಯಾವಾಗಲೂ ಚಂಗಡಿ 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 ಸಾಕು ಸಾಕು ಹಿಂದಿನವ್ರು ಬೇಲತ್ತಾರೆ ಬರ್ರಲ್ಲ ಆರಾಮ ಧಾರಾಳವಾಗಿ ಬರ್ಬೋದು ಯಾರು ಬೇಡ ಅಂತಾರೆ ಹಾ ಬಿಡು ಬಿಡು ಮಾಡಾಕ ಬಯಕತ್ತಾರೆ ಯಾವ ಹೋಗ್ತಾರೆ ಮಾಡಾಕ ನೋಡ್ರಿ ನಿಮ್ಮ ಹೊಲದಾಗ ನಾ ಓದ್ತ ಮೂಲಂಗಿ ಓದೋದನ್ನು ಪಡಲ್ಕಾಯಿ ನುಗ್ಗೆಕಾಯಿ ಮೂಲಂಗಿ ಗಜರಿಕಾಯಿ ಇವೆಲ್ಲ ಸೇರಿ ಬೆಳೆದು ನಿಮ್ಮ ಹೋಟೆಲ್ಗೆ ಹಾಕ್ರೆ ನಿಮ್ಮ ಹೋಟೆಲ್ 3 ತಿಂಗಳದಾಗ ಮುಂದಕ್ಕ ಬರ್ತೈತಿ ನೋಡ್ರಿ ಮುಂದಕ್ಕ. ಲೇ ತಮ್ಮ ನೀ ಬರೇ ಓದ್ದನ ಬೆಳೆದ್ರ ಗುಂಡ ತರಾಕ ನಾವೇಲಿ ಹೋಗೋನು ಹೋಟೆಲ್ಕ ಗುಂಡ ತರಾಕ ನಾವೇಲಿ ಹೋಗೋನು. ಏ ಮಾವ ನಿನ್ನೆ ಐತಾರ ಸಂತ್ಯಾಗ ಬರೇ ಗುಂಡ್ ಅನ್ನುವ ತೊಂಡಳಕ್ಕೆ ಬಟಾಟಿ ಬದನೆಕಾಯಿ ಟೊಮ್ಯಾಟೊ ಬರೇ ಗುಂಡ್ ಅನ್ನುವ ತೊಂಡಳ. ನಮಗೇನು ಅವಶ್ಯಕತೆ ಇದೆ ಅಂತ ತಗೊಂಡು ನಾವು ಅದ ನೋಡಿ ಅವಶ್ಯಕತೆ ಇಲ್ಲದ ಕೈ ಹಾಕೋಲ್ಲ. ಒಂದು ಕೆಲಸ ಮಾಡ ಇವತ್ತು ನಮ್ಮ ಬಾಬಿಗೆ ಹಾ ರೀ ನಿಮ್ಮನೆ ಎಲ್ಲ ಹಚ್ಚಿಬಿಡು ಯಪ್ಪ ಬಾಳ ತಿಂದ್ರೋಬೇಡ ನಡಿ ನಿಮ್ಮ ಮನೆ ಕಡೆ ಹೋಗೋಣ. ನೋಡ್ರಿ ನೀವು ನಾನು ಅಡಿಗೆ ಸಚಿನ್ಗೆ ಹೇಳಿ ಅದನ್ನ ಬರ್ತಾನೆ ಅಂತ ಟ್ಯಾಕ್ಟರ್ ತಗೊಂಡ ಸಾಯಿಬ್ರು ಟ್ಯಾಕ್ಟರ್ ತಗೊಂಡ ಹಂಗಂತಿ ಹಾ. ನಾನು ಹೋಗಿ ಬರ್ಲಿ ಹಂಗಂದ್ರೆ ನೋಡ್ರಲ್ಲ ಹಾ ನೋಡ್ರಿ ಹಾ ಅದು ತಿನ್ಬೇಕು ಒಟ್ಟು ಕರ್ಗುತ್ತೆ ಮಾಡ್ಬೇಕು ನೀ ಬ್ಯಾಡದ ಸ್ಲಿಪ್ ಮಾಡ್ತೀನಿ ಸ್ಲಿಪ್ ಹಾಕಿ ನಾವೀಗ ಜಿಮ್ ಮಾಡಿ ಇಲ್ಲಿ ಬಂದಿದೀವಿ. ನಾವು ಜಿಮ್ ಮಾಡಂಗಿಲ್ಲ ಹಾ. ಸ್ಲಿಮ್ ಬಾಯ್ ಒಟ್ಟ 1 ಕಿಲೋ ಕಡಿಮೆ ಐತಿ. ಸ್ಮಾರ್ಟ್ ಬಾಯ್ ಈಗ ನಾವು 6 ಪ್ಯಾಕ್ ಇಲ್ಲ ಫ್ಯಾಮಿಲಿ ಪ್ಯಾಕ್ ಅದೀವಿ. ಒಟ್ಟ 100 ಒಂದ ಕಡಿಮೆ ಐತಿ. ಬ್ಯಾಬ್ಡು ನನಗೆ ನಂದಿನಿ ಪ್ಯಾಕ್ ನೆನಪಾಗತ್ ಮತ್ತೀನಿ ಹಾ ನಡಿ ಬಾಯ್ ವಾ ಮಗ. ಟಾಟಾ ಬಾಯ್ ಬಾಯ್. ನಮ್ಮಕ್ಕ ನೆನಪಾದ್ಲೇನ ನಿನಗಂತ್ರ ಕೆಲಸ ಆಗಲಿಲ್ಲ ನಮ್ಮ ಅಮ್ಮ ಮಾಡ್ಯಾನ. ಹಲೋ ಗುಲಾಬಿ ಏ ಗುಲಾಬಿ ಬನ್ನಿ ಸ್ವಾಮಿ, ದೇವರ ಪೂಜೆ ಮಾಡ್ತಾ ಇದ್ದೆ. ಗುಲಾಬಿ ನೀನು ಯಾವ ಹರಕೆಯನ್ನು ಆ ಮಹಾದೇವರ ಮುಂದಿಟ್ಟು ಬೇಡಿಕೊಂಡಿದರೆ ಆ ಮಹಾದೇವನು ಆ ಹರಕೆಯನ್ನು ಖಂಡಿತ ನೆರವೇರಿಸುತ್ತಾನೆ. ಪತಿಯೇ ಪ್ರತ್ಯಕ್ಷ ದೇವರು ಅಂತ ಪೂಜೆ ಮಾಡುವಾಗ ಪ್ರತ್ಯಕ್ಷರಾದ್ರಲ್ಲ, ನಿಮಗೆ ತುಂಬಾ ಧನ್ಯವಾದಗಳು. ಎದ್ದೇಳು ಗುಲಾಬಿ, ನಿನಗೆ ಯಾವ ಕಷ್ಟಗಳು ಬಾರದಂತೆ ನೋಡಿಕೊಳ್ಳೋ ಜವಾಬ್ದಾರಿ ಆ ಮಹಾದೇವನಿಗೂ ಹಾಗೂ ನನಗೂ ಕೂಡಿದೆ. ರೀ, ಹಾಗಿದ್ರೆ ನನ್ನನ್ನು ಮಾತನಾಡಿಸ್ಕೊಡ್ತೀರಾ ನೀವು? ಗುಲಾಬಿ, ಮಾಡಿಕೊಂಡ ಮಡದಿಯ ಮಾತು ನಟಿಷ್ಟು ಕೊಡಲಾರದಷ್ಟು ಕಟುಕನಲ್ಲ ಈ ನಿನ್ನ ಗಂಡ. ಹಾಗಿದ್ರೆ ನಾವು ಹಿಂದೆ ಬೇರೆ ಬಳಿ ಮಾಡೋಣ ರೀ. ಯಾಕ್ರಿ, ನಾನೇನಾದ್ರೂ ತಪ್ಪು ಮಾತಾಡಿದ್ನಾ? ಇಲ್ಲ ಗುಲಾಬಿ, ನಿನ್ನ ಮಾತು ತಪ್ಪಿಲ್ಲ. ಹುಟ್ಟಿದ ಮೇಲೆ ಇಂದಲ್ಲ ನಾಳೆ ಕುಟುಂಬ ಎರಡಾಗೋದು ಸಹಜ. ಎಲ್ಲರೂ ಒಂದಾಗಿರುವಾಗ ಒಡೆಯುವ ಮಾತೇಕೆ? ನೀವಿಲ್ಲದೆ ಇರುವಾಗ ನಿಮ್ಮ ತಂದೆ ಹಾಗೂ ನಿಮ್ಮ ತಮ್ಮ ನನಗೆ ಚುಚ್ಚಿ ಮಾತಾಡ್ತಾ ಇದ್ದಾರೆ ರೀ. ಅದನ್ನ ನಾನು ಹೇಗೆ ಸಹಿಸ್ಕೊಳ್ಳಿ? ಗುಲಾಬಿ, ನಿನಗೆ ಈ ರೀತಿಯವರು ಚುಚ್ಚಿ ಮಾತನಾಡಿದರೆ ಕಾಲ ಕೂಡಿ ಬರೋ ತನಕ ನಾವು ಹೊಂದಿಕೊಂಡು ಹೋಗಬೇಕು. ಕೂಡಿದ್ದ ಸಂಸಾರವೇ ಚಂದ. ಕೂಡಿದ ಸಂಸಾರ ಚಂದವೆಂದು ನೀವೇನೋ ಹೇಳ್ತೀರಾ, ನಿಜ ರೀ. ಆದ್ರೆ ಅವರು ನಾನು ಬಡತನದ ಬಿಕಾರಿ ಹೆಣ್ಣು ಅಂತ ಮಾತಾಡ್ತಾರೆ. ವರದಕ್ಷಿಣೆ ತಯಾರದ ಕನಸದ ಹೆಣ್ಣು ಅಂತ ನನಗೆ ಹೀಯಾಸಿ ಮಾತಾಡ್ತಾ ಇದ್ದಾರೆ ಸ್ವಾಮಿ ಅವರು. ಅವರು ಏನೇ ಅನ್ನಲಿ ನಾವು ರೊಚ್ಚಿಗೆ ಹೇಳಬಾರದು. ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ಅವಳಿಗೆ ಯಾವಾಗಲೂ ಕೋಪ ಜಾಸ್ತಿ.
ತಾಳ್ಮೆಯಿಂದಿರೋಣ. ಇನ್ನು 4 ದಿನದಲ್ಲಿ ಸರಿಯಾಗುತ್ತಾಳೆ. 4 ದಿನ ಅಲ್ಲ ಸ್ವಾಮಿ, 4 ವರ್ಷ ಬೇಕಾದ್ರೂ ನಾವು ಕಾಯೋಣ. ಆದ್ರೆ ಹಳೆ ಚಾಳಿನ ಅವ್ರು ಯಾವತ್ತೂ ಬಿಡೋದಿಲ್ಲ ರೀ. ಮನೆ ಕೆಲಸ ಎಲ್ಲ ನಾನೇ ಮಾಡ್ಬೇಕಂತೆ. ಯಾಕಂದ್ರೆ ಅವರು ಲಕ್ಷಾನುಗಟ್ಟಲೆ ವರದಕ್ಷಿಣೆ ತಂದಿದ್ದಾಳಂತೆ. ಮೇಲಾಗಿ ಅವಳು ಈ ಮನೆಯ ಮೊಮ್ಮಗಳಂತೆ. ಮೊಮ್ಮಗಳಾದ ಮಾತ್ರಕ್ಕೆ ಮನೆ ಕೆಲಸ ಮಾಡಕೂಡದೇನು? ಈ ಮನೆ ಸೊಸೆಯಿಂದ ಮೇಲೆ ಇಬ್ಬರಿಗೂ ಸಮಾನ ಹಕ್ಕು ಇರುತ್ತವೆ. ಹೌದು ರೀ, ನಾನೆಲ್ಲ ಹೇಳ್ತಾ ಇದ್ದೀನಿ ಸಮಾನವಾಗಿ ನಾವಿಬ್ರು ಕೆಲಸ ಮಾಡೋಣ ಅಂತ. ಆದ್ರೆ ಅವಳು ಮಾತ್ರ ನನ್ನ ಮಾತನ್ನೇ ಕೇಳ್ತಾ ಇಲ್ಲ. ನಮಗೆ ಎದುರಿಸಿ ಮಾತಾಡಿಸೋ ಧೈರ್ಯ ಬಂತೇನೆ ನಿನಗೆ? ನಾನು ನನ್ನ ಮನೆಯಲ್ಲಿ ಮಹಾರಾಣಿಯಾಗಿ ಬಂದಿದ್ದೇನೆ. ನನ್ನನ್ನು ಎದುರಿಸುವ ಧೈರ್ಯ ನಿನಗೂ ಇಲ್ಲ, ನಿನ್ನ ಗಂಡನಿಗೂ ಇಲ್ಲ ಅಂತ ಹೇಳ್ತಾಳೆ ಅವಳು. ನೋಡು ಗುಲಾಬಿ, ತವರು ಮನೆಯಲ್ಲಿ ಏನೇ ಇರಬಹುದು, ಗಂಡನ ಮನೆ ಗಂಡನ ಮನೆನೇ. ಬಡವರಾದರೇನು ಶ್ರೀಮಂತರಾದರೇನು ಇಬ್ಬರು ಈ ಮನೆ ಸೊಸೆಯಂದಿರು. ನೀವ್ ಹೇಳ್ತೀರಿ, ಆದ್ರೆ ಇಬ್ಬರು ಸಮಾನವಾಗಿರಿ ಅಂತ. ಆದ್ರೆ ಅವರು ಹೇಳ್ತಾ ಇದ್ದಾರೆ ಈ ಮನೆ ಬೆಳೆಯೋದಕ್ಕೆ ಅವರೇ ಕಾರಣವಂತೆ. ನಿಮ್ಮ ಗಂಡ ನೀವು ಕಾರಣ ಅಲ್ಲ, ನಾವು ಕಸಿದ್ದು ಅಂತ ಹೇಳ್ತಾ ಇದ್ದಾರೆ ಅವರು. ಹಾ, ಅವರು ನನ್ನನ್ನು ಬೇರೆಯವನೆಂದು ನುಡಿದರೆ? ಹೌದು ಸ್ವಾಮಿ, ರಣಧೀರ ದೇವೇಗೌಡನ ಮಗನಂತೆ, ನೀವು ರವಿಚಂದ್ರಗೌಡನ ಮಗನಂತೆ. ನಿಮ್ಮ ತಂದೆ ಸತ್ತ ಮೇಲೆ ಈ ಆಸ್ತಿನೆಲ್ಲ ಅವರು ಗಳಿಸಿದ್ದಾರಂತೆ. ನಮ್ಮ ತಂದೆ ಮೊದಲೇ ಗೃಹ ಮಂತ್ರಿ ಇದ್ದರು. ಅವರು ಅಧಿಕಾರದಲ್ಲಿದ್ದಾಗ ಅವರನ್ನು ಗುಂಡಿಟ್ಟು ಸಾಯಿಸಿದರು. ನಾನು ಅಪ್ರಾಪ್ತನಾದ ಕಾರಣಕ್ಕೆ ನಮ್ಮ ಚಿಕ್ಕಪ್ಪನಿಗೆ ಟಿಕೆಟ್ ನೀಡಿದರು. ಅವರು ಅನುಕಂಪದ ಮೇಲೆ ಭಾರಿ ಮತಗಳಿಂದ ಜಯಗಳಿಸಿದರು. ರೀ, ಅದೇ ರೀ, ನಮಗೆ ಮಕ್ಕಳಾದವಲ್ಲ, ಅದಕ್ಕಾಗಿ ಈ ರೀತಿ ಮಾತನಾಡ್ತಾ ಇದ್ದಾರೆ. ಅಲ್ಲದೆ ಮತ್ತೆ ನಾನೀಗ ಗರ್ಭಿಣಿಯಾಗಿರೋ ವಿಷಯ ತಿಳಿದು ನನಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದಾರೆ. ರೀ, ನಾವೆಂದೇ ಬೇರೆ ಮನೆ ಮಾಡಿಬಿಡೋಣ, ಬೇರೆ ಎಲ್ಲಾದ್ರೂ ಸುಖವಾಗಿ ಬಾಳೋಣ ಸ್ವಾಮಿ. ನೋಡು ಗುಲಾಬಿ, ಅವರನ್ನು ದೂರ ಮಾಡೋದಕ್ಕೆ ನನಗೆ ಇಷ್ಟವಿಲ್ಲ. ತಂದೆ ತಾಯಿ ತಮ್ಮ ಕಾಣದ ನನಗೆ ನಾನು ಅವರನ್ನೇ ಎಲ್ಲ ಎಂದಿಕೊಂಡಿದ್ದೇನೆ. ಇಷ್ಟೆಲ್ಲ ಕಷ್ಟ ನಿಮ್ಮ ಹೆಂಡತಿಗಿದ್ರು ನೀವೇನು ಸರಿ ಮಾಡುತ್ತೀನಿ ಬೇಡು. ಸರಿ, ನಾಳೆನೆ ಅವರೆಲ್ಲರನ್ನು ಕರೆಸಿ ವಿಚಾರ ಮಾಡ್ತೇನೆ. ನೀನೇನು ಚಿಂತಿಸಬೇಡ. ನೀವೀಗ ಅವರಿಗೆ ಹೇಳಿದ್ರೆ ಮುಗೀತು, ನನ್ನ ಗತಿ ಆ ದೇವರೇ ಬಲ್ಲ. ಸುಳ್ಳು ಸುಳ್ಳು, ನೀನು ಹೇಳುವುದು ಖಂಡಿತ ಸುಳ್ಳು. ಇಲ್ಲಿಯವರೆಗೆ ಒಂದು ವಿಷಯ ಹೇಳಲಿಲ್ಲ. ಇಷ್ಟುದ್ದ ಭಾಷಣ ಬಿಗಿತಿ ಅಂದ ಮೇಲೆ ನನಗೆ ಯಾಕೋ ನಂಬಿಕೆ ಇಲ್ಲ. ಕಟ್ಟಿಕೊಂಡ ಹೆಂಡತಿಯ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತ ಮೇಲೆ ನಾನು ಯಾಕಿರ್ಬೇಕು ಈ ಮನೆಯಲ್ಲಿ? ಗಂಡ ಸೇರಿದ ಹೆಣ್ಣಿಗೆ ಆ ಮನೆಯಲ್ಲಿ ಗುಂಡು ಕೆಲಸ ಸೇರುವುದಿಲ್ವಂತೆ. ನೋಡಿ, ನನ್ನ ಜೀವನದ ಮೇಲೆ ನಿಮಗೆ ಅಧಿಕಾರವಿಲ್ಲ ಮೇಲೆ ನನ್ನ ನಾಮನ ತಾವು ಮನೆ ಮೇಲೆ ಬಿಟ್ಟು ಬಂದ್ಬಿಡ್ರಿ. ಈ ಮನೆಯಲ್ಲಿ ನೀವು ನಿಮ್ಮ ತಮ್ಮ ನಿಮ್ಮ ತಂದೆಯೊಂದಿಗೆ ನೀವು ಸುಖವಾಗಿ ಬಾಳಿ. ನೋಡಿ, ನಿಮಗೆ ಕಟ್ಟಿಕೊಂಡ ಹೆಂಡತಿ ಬೇಕಾದ್ರೆ ಇವತ್ತು ಈ ಮನೆ 2 ಭಾಗವಾಗಲೇಬೇಕು. ಇವತ್ತು 2 ತೀರ್ಮಾನವಾಗಲೇಬೇಕು ಸ್ವಾಮಿ. ಏಕೆ ಗುಲಾಬಿ, ಹುಚ್ಚು ಹಿಡಿದವರಂತೆ ಮಾತನಾಡುವೆ? ಹುಚ್ಚಿಡಿದಿರುವುದು ನನಗಲ್ಲದೆ ನಿಮಗೆ. ನೋಡಿ, ಖಂಡಿತವಾಗಿ ಹೇಳ್ತಾ ಇದ್ದೀನಿ, ನಿಮಗೆ ನಾನು ಬೇಕೋ ಅಥವಾ ಈ ಮನೆಯವರು ಬೇಕೋ? ನೋಡಿ, ನಿಮಗೆ ಅವರೇ ಬೇಕಾಗಿದ್ರೆ ಇವತ್ತಿನ ಗಂಡ ದಾರಿ ನನಗೆ, ನಿಮ್ಮ ದಾರಿ ನಿಮಗೆ. ಆಯ್ತು ಗುಲಾಬಿ, ಇನ್ನು 2 ದಿನದಲ್ಲಿ ನಿನ್ನ ಆಸೆ ಪೂರೈಸ್ತೀನಿ. ಅಲ್ಲಿಯ ತನಕ ನಿನ್ನಿ ಕೆಂದುಟಿಯ ಮೇಲೆ ಸದಾ ನನ್ನ ನಗು ಇರಲಿ. ಈಗ ಮೂಡಿ ಬರಲಿ ಒಂದು ಇಂಪಾದ ಗೀತೆ. ಭಾವವೇ
4 ದಿನಗಳಲ್ಲಿ ನೀನು ಸೂಳೆಯಿಂದ ಏಳಬೇಕು ಮನೆಯಲ್ಲಿ, ಸುಳಿಗಾಳಿಯಲ್ಲಿ ಸಿಕ್ಕ ಹಂಚಿನಂತೆ ಹಾರಾಡಬೇಕು ನಿನ್ನ ಜೀವನ. ಅಂದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಜಾನೆಯಾಗಿ ಬಾಳುವ ಬಾಳಿಗೆ ಜಾರಣೆ ಎಂಬ ಪದವಿ ಕಟ್ಟುವುದೇ ಮಿಂಡರ ಗಂಡನಾಗಿ ಬಾಳುವ ಈ ರಣಧೀರನ ಕಾಯಕ. ಎಲ್ಲಿಗೆ ಹೊರಟಿವೆ ರಣಧೀರ? ಎಲ್ಲಿಗೆ ಎಂದು ಕೇಳಿದರೆ ಸುಡಗಾಡಿಗೆ ಹೋಗುವುದು ಒಂದೇ ಬಾಕಿ ಅಣ್ಣ. ಯಾಕೋ ರಣಧೀರ, ಏನಾಯ್ತು? ಏನಾಯ್ತು ಒಂದು ಯಾವ ಬಾಯಿಂದ ಹೇಳಲ್ಲ ವಿಷಯ. ಯಾವ ವಿಷಯ? ಏನಾಯ್ತು? ನನಗೊಂದು ತಿಳಿಯದು. ಅದೇ ಅಣ್ಣ, ನಿನ್ನ ಮಡದಿ ನೀನೇ ಬೇರೆ ಮನೆ ಮಾಡೋದಾಗಿ ಹಠ ಹಿಡಿದಿದ್ದಾಳೆ. ಇಲ್ಲ ರಣಧೀರ, ನಾನು ಖಂಡಿತ ಬೇರೆ ಆಗೋದಿಲ್ಲ. ಖಂಡಿತ ಬೇರೆ ಆಗುತ್ತಾಳೆ ಅಣ್ಣ. ಆ ನೀಚ ಅವಳ ತಲೆಯಲ್ಲಿ ತುಂಬ. ನೋಡೋಣ, ಈ ರೀತಿ ನನ್ನ ಮೇಲೆ ಕುಪ್ಪಿಸಿಕೊಂಡರೆ ನಾನೇನು ಮಾಡಲಿ? ಆ ಬಡ ಚಲವ ಹೇಳಿದಂತೆ ಕೇಳುತ್ತಾಳೆ ನಿನ್ನ ಮುದ್ದಿನ ಮಡದಿ. ನೋಡು ರಣಧೀರ, ಅವನು ಈ ರೀತಿ ಹೇಳೋದಕ್ಕೆ ಸಾಧ್ಯವಿಲ್ಲ. ನಾವು ಬೇರೆ ಆದರೆ ಅವನಿಗೇನು ಲಾಭ? ಇದಲ್ಲದೆ ಅವನಿಗೆ ಯಾವತ್ತೂ ಈ ರೀತಿ ಕೆಟ್ಟವನೆಂದು ಹೇಳಿಲ್ಲ. ಈಗೇಕೆ ಹೇಳುತ್ತಿರುವೆ ನನಗೆ ಗೊತ್ತಾಗುತ್ತಿಲ್ಲ. ಏನೆಂದು ಹೇಳಲಿಲ್ಲ, ಎಲ್ಲ ಹಾಳಾಗಿ ಹೋಯ್ತು. ಆ ಬಡಚಲವ ನಮ್ಮ ಮನೆತನದಲ್ಲಿ ಕಾಮದಾಟ ಆಡಲು ಮುಂದಾಗಿದ್ದಾನೆ ಅಣ್ಣ. ಕಾಮದಾಟ ಆಡಲು ಮುಂದಾಗಿದ್ದಾನೆ. ಯಾರ ಜೊತೆ? ಅದೇ ನಿನ್ನ ಮುದ್ದಿನ ಮಡದಿಯೊಂದಿಗೆ. ಬಾಯಿ ಮುಚ್ಚು ಬದ್ಮಾಸ್. ನನ್ನ ಮಡದಿ ಎಂದರೆ ಅನ್ನಪೂರ್ಣ, ಅಕ್ಕ ಮಹಾದೇವಿ, ಸತ್ಯಕ್ಕೆ ಬಂದ ಸಾವಿತ್ರಿ, ಗರತಿ ಗಂಗವ್ವ, ಗರತಿ ತಂದ ಕೀರ್ತಿ, ಮನೆ ಬೆಳಗಿದ ಮಡದಿ. ಅಂತವಳಿಗೆ ಕಳಂಕ ತರುವ ಮಾತನಾಡಬೇಡ. ಈ ರೀತಿ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಇದರಲ್ಲೇನೋ ಒಳಸಂಚಿರಬೇಕು. ಈ ರೀತಿ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಅವಳ ಶೀಲವೇ ಈ ಸಮಾಜಕ್ಕೆ ಸಾಕ್ಷಿಯಾಗಬೇಕಿದೆ. ನೋಡೋಣ, ಕಣ್ಣಾರೆ ಕಂಡ ನನಗೆ ನೀನು ಈ ರೀತಿ ನಿನ್ನ ಮಡದಿಯನ್ನು ಎತ್ತರಕ್ಕೆ ಒಯ್ಬೇಡ. ನಾನು ಕೂಡ ಅವಳಿಗೆ ಹಾಗೆ ತಿಳಿದಿದ್ದೆ. ಆದರೆ ಸಣ್ಣತನದ ಚಾಳಿ ಅವಳು ಇನ್ನು ಬಿಟ್ಟಿಲ್ಲ ಅಣ್ಣ, ಬಿಟ್ಟಿಲ್ಲ. ನೋಡೋಣದಿರ, ಅವಳು ಬಡತನದ ಮನೆಯಲ್ಲಿ ಬೆಳೆದರೂ ಈ ಸಮಾಜದ ಕಣ್ಣಾದವಳು. ಮೇಲಾಗಿ ಆ ಚೆಲುವ ನನ್ನ ಪ್ರಾಣ ಸ್ನೇಹಿತ. ಗೆಳೆತನದಲ್ಲಿ ಯಾರಾದರೂ ಮೋಸ ಮಾಡ್ತಾರೇನೋ? ಹೌದಲ್ಲ, ನೀನು ಹೇಳುವುದು ನಿಜ. ಗೆಳೆತನ ಕಟ್ಟಿ ಮೋಸ ಮಾಡುತ್ತಾರೆ ಇವರಂತ ಗೆಳೆಯರು. ಗೆಳೆಯ ನಿಲ್ಲದಾಗ ಗೆಳತಿಯ ಹೆಂಡತಿಯನ್ನು ಮೋಹಿಸವರೆಂದು ಕೇಳಿಲ್ಲವೇ ನೀನು? ಹಾಗಂತ ಕವಿಗಳು ಬರೆಯುತ್ತಾರೆ, ಕಲಾವಿದರು ಆಡುತ್ತಾರೆ. ನಾಟಕದಲ್ಲಿ ಒಬ್ಬ ನಟಿ ಸೂಳೆ ಪಾತ್ರ ಮಾಡಿದರೆ ನಿಜ ಜೀವನದಲ್ಲಿ ಅವಳಿಗೆ ಸೂಳೆ ಅನ್ನೋದು ತಪ್ಪಾಗುತ್ತದೆ. ಹೌದಣ್ಣ, ನಿನ್ನ ಮಡದಿ ಕೇವಲ ಕಾಮಕ್ಕಾಗಿ ಸೂಳೆ ಆಗಿದ್ದು ಅಣ್ಣ. ನೀನು ಬರುವುದರೊಳಗೆ ಗರತಿಯಾಗುವಳು ಎಂದು ತಿಳಿದುಕೊಂಡೆ. ಇನ್ನು ಮುಂದೆ ನಿನ್ನಷ್ಟೇ ಅಣ್ಣ. ಸುಳ್ಳು ಸುಳ್ಳು, ನೀನು ಹೇಳುವುದು ಖಂಡಿತ ಸುಳ್ಳು. ಗಂಡನಿಗಿಟ್ಟ ಬುತ್ತಿಯಲ್ಲಿ ಮತ್ತೊಬ್ಬನಿಗೆ ತುತ್ತು ಮಾಡುವ ಸೂಳೆ ಅವಳಲ್ಲ. ನೋಡೋಣ, ನಿನಗೆ ಹೆಂಡತಿಯ ಮಿಂಡನ ಹೆಗಲ ಮೇಲೆ ಕೈ ಹಾಕಿಕೊಂಡು ತಿರುಗಬೇಕೆಂದಿದ್ದರೆ ನಾನೇನು ಮಾಡಲಿ? ಅವಳಿಗೆ ಕಾಮದಾಟಕ್ಕೆ ನನ್ನಿಂದ ತೊಂದರೆಯಾಗಿದೆ. ಅದಕ್ಕೋಸ್ಕರ ಅವಳು ನೀನೇ ಬೇರೆ ಮನೆ ಮಾಡುವುದಾಗಿ ಹಠ ಹಿಡಿದಿದ್ದಾಳೆ. ಬೇರೆ ಆದ ಮೇಲೆ ಅವಳು ಏನು ಬೇಕಾದರೂ ಸಾಧಿಸಬಹುದೆಂದು ತೀರ್ಮಾನಿಸಿದ್ದಾಳೆ ಅಣ್ಣ. ಅಯ್ಯೋ ವಿಧಿ, ಎಂತ ಘಟನೆ ನಡೆಯುತ್ತಪ್ಪ ನನ್ನ ಬಾಳಿನಲ್ಲಿ. ಹೊಲಸ ತಿನ್ನುವ ನಾಯಿಯನ್ನು ಮಲ್ಲಯ್ಯನಮೆಂದು ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡುವಾಗ ಹೊಲಸು ತಿಂದು ಬಂದು ಪಲ್ಲಕ್ಕಿಯಲ್ಲಿ ಕುಳಿತಂತ ಆಯ್ತಲ್ಲಪ್ಪ ನನ್ನ ಬಾಳು. ಕಟ್ಟಿಕೊಂಡ ಮಾಂಗಲ್ಯಕ್ಕೆ ಮಸೆ ಬಳೆಯಲು ಮುಂದಾದಳ ಲಜ್ಜೆಗೆಟ್ಟೆಯನ್ನು. ಅಣ್ಣ, ಸಮಾಧಾನ ಮಾಡಿಕೊಂಡ, ಸಮಾಧಾನ ಮಾಡಿ. ನಾವು ಚಿಕ್ಕವರಿದ್ದಾಗಲೇ ಹೆತ್ತ ತಾಯಿಯನ್ನು ಕಳೆದುಕೊಂಡವರು. ಹೆತ್ತ ತಾಯಿ ಪ್ರೀತಿ ವಾತ್ಸಲ್ಯ ಗೊತ್ತಿಲ್ಲದೆ ಬೆಳೆದವರು. ನಿನ್ನ ಹೆಂಡತಿಗೆ ಬರೀ ಅತ್ತಿಗೆ ಅಲ್ಲಣ್ಣ, ಹೆತ್ತ ತಾಯಿ ಎಂದು ತಿಳಿದು ಸೇವೆ ಮಾಡಿದೆ.
ಆದರೂ ಕೂಡ ಮಾನಗೆಟ್ಟವಳು ನಮ್ಮ ಮನೆತನದ ಮರ್ಯಾದೆ ಛಿದ್ರ ಮಾಡಿದ್ರು ಅಣ್ಣ. ಈ ರೀತಿ ಮನಸ್ಸಿಗೆ ನೊಂದಿಕೊಂಡರೆ ಮಾನಸಿಕವಾಗಬಹುದು. ಸಮಾಧಾನ ಮಾಡಿಕೊಂಡ. ಎಲ್ಲಿಯ ಸಮಾಧಾನ ರಣದಿರ, ಎಲ್ಲಿಯ ಸಮಾಧಾನ? ನಮ್ಮಂತ ಮಾನವಂತರ ಮನೆಯಲ್ಲಿ ಅಂತ ಘಟನೆ ನಡೆದರೆ ಇಡೀ ತಾಲೂಕಿಗೆ ಕಳಂಕಪ್ಪ, ಇಡೀ ತಾಲೂಕಿಗೆ. ಈಗಲೇ ಹೋಗಿ ಹೊರ ಹಾಕುತ್ತೇನೆ ಆ ಬಂಡ ಹೆಣ್ಣನ್ನು. ಬೇಡಣ ಬೇಡ, ಈಗಲೇ ಅವರನ್ನು ಹೊರ ಹಾಕಿದರೆ ಸತ್ಯ ಏನೆಂಬುದು ಗೊತ್ತಾಗುವುದಿಲ್ಲ. ಅವಳು ಮಾನಗೆಟ್ಟವಳೆಂದು ನಮಗೆ ಗೊತ್ತಾಗುವುದು ಯಾವಾಗ ರಣದಿರ, ಯಾವಾಗ? ಅಣ್ಣ, ನೀನು ಮನೆಗೆ ಪದೇ ಪದೇ ಬರಬೇಕು. ಅವರಿಬ್ಬರು ಯಾವ ರೀತಿ ನಡೆದುಕೊಳ್ಳುತ್ತಾರೆ ಎಂದು ನಿನಗೂ ಗೊತ್ತಾಗುತ್ತದೆ. ಅವನು ಅವಳಿಗೆ ಸೀರೆ, ಮಗುವಿಗೆ ಬಟ್ಟೆ ತರುವುದಾಗಿ ಹೇಳಿದ್ದ. ನಾನೇ ನನ್ನ ಕಣ್ಣಾರೆ ಕಂಡಿದ್ದೇನೆ ಅಣ್ಣ. ನೀನು ಕೂಡ ಅವನನ್ನು ಹಿಡಿದು ಬೈದು ಅವನ ಜೊತೆಯೇ ಅವಳನ್ನು ಕಳುಹಿಸುವುದು ಉತ್ತಮ ಅಣ್ಣ, ಉತ್ತಮ. ಅಲ್ಲಿ ತನಕ ತಾಳ್ಮೆ ಎಂದಿದ್ರೆ ಅವನಿಗೆ ಹುಟ್ಟುವ ಮಗುವನ್ನು ನಾವು ಎತ್ತಿ ಮುದ್ದಾಡಿಸಬೇಕಾಗುತ್ತದೆ ರಣದಿರ, ಎತ್ತಿ ಮುದ್ದಾಡಿಸಬೇಕಾಗುತ್ತದೆ. ನಾಳೆನೆ ಅವರ ಅಣ್ಣನನ್ನು ಕರೆಸಿ ಮಾಂಗಲ್ಯ ಕಿತ್ತಿಕೊಂಡು ಕಳಿಸಿ ಬಿಡುತ್ತೇನೆ. ನೋಡೋಣ, ಅವರನ್ನು ಕರೆಸಿ ನಿಮ್ಮ ತಂಗಿ ಈ ರೀತಿ ಕೆಟ್ಟದಾಗಿ ನಡೆದುಕೊಂಡಾಳೆ ಎಂದರೆ ಅವನು ಅಕ್ಕಪಕ್ಕದ ಜನರಿಗೆ ಈ ವಿಷಯವಾಗಿ ಚರ್ಚಿಸುತ್ತಾನೆ. ಆಗ ನಮ್ಮ ಮನೆತನದ ಮರ್ಯಾದೆ ನಾವೇ ಹಾಳು ಮಾಡಿದಂತಾಗುತ್ತದೆ. ಇಂಥ ವಿಷಯದಲ್ಲಿ ಸ್ವಲ್ಪ ವಿಚಾರ ಮಾಡಬೇಕನ್ನ, ವಿಚಾರ ಮಾಡಬೇಕು. ಅಲ್ಲಿ ತನಕ ನಾನು ಸೂಳೆ ಅಣ್ಣ, ಸೂಳೆಯ ಸೆರಗಿನಲ್ಲಿ ಆಡಬೇಕೆಂದು ಹಣೆ ಬರದಲ್ಲಿ ಬರುತ್ತಿರುವಾಗ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ಅಣ್ಣ, ನೀನು ನಡೆ, ನನಗೆ ಸ್ವಲ್ಪ ಕೆಲಸವಿದೆ, ಆಮೇಲೆ ಬರುತ್ತೇನೆ. ಈ ಬಾಳದಿ ಶತಮೂರ್ಖ, ಹೋಗು. ನಿನಗೇನು ಗೊತ್ತು ನನ್ನ ಕಪಟ ನಾಟಕ? ಲೇ ಗುಲಾಬಿ, ನೀನು ಗರತಿ ಎಂದು ಈ ಸಮಾಜಕ್ಕೆ ಶೀಲ ಸಾಕ್ಷಿ ಮಾಡಲು ಮುಂದಾದರೆ ಅದೇ ಸಮಾಜ ನಿನ್ನನ್ನು ಸೂಳೆ ಎನ್ನಲು ಮುಂದಾಗಿದೆ. ಅಣ್ಣಯ್ಯ ಗುಲಾಬಿಯರ ಜೀವನದ ನಾಟಕದ ಸೂತ್ರಧಾರ ನಾನು.